ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಷಯಗಳ ಬಗ್ಗೆ ನೀವು ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಪಂಚಾಯಿತಿಯಲ್ಲೂ ಕೂಡ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. 17 ಏಪ್ರಿಲ್ 2026 ಮಠ ಮಧ್ಯಾಹ್ನದಂದು ವಿಶೇಷ ಅಧಿವೇಶನದಲ್ಲಿ ಸ್ಪೀಕರ್ ಮಹಿಳಾ ಮೀಸಲಾತಿ ಬಿಲ್ನ ಫಲಿತಾಂಶವನ್ನು ಪ್ರಕಟಿಸಿದಾಗ ಭಾರತದ ಗಲ್ಲಿಗಳಿಂದ ಹಿಡಿದು ಸಂಸತ್ತಿನವರೆಗೆ ಎಲ್ಲರೂ ಆಶ್ಚರ್ಯಚಕಿತರಾಗೋದ್ರು. ಅಯ್ಯೋ ಯಾಕೆ ಹಿಂಗಾಗೋಯ್ತು? ಈ ಭಾರತದ ಜನಸಂಖ್ಯೆಯ ಅರ್ಧದಷ್ಟಿರುವಂತಹ ಮಹಿಳೆಯರ ಹಕ್ಕು ಅಧಿಕಾರಗಳನ್ನ ಅವರಿಗೆ ಕೊಡಿಸುವ ನಿಟ್ಟಿನಲ್ಲಿ ಈ ಸರ್ಕಾರ ದುರ್ಬಲ ಆಗೋಯ್ತಾ? ಅಮಿತ್ ಶಾ ಅವರ ಚಾಣಕ್ಯ ನೀತಿ ಫೇಲ್ ಆಗೋಯ್ತಾ? ಅಥವಾ ವಿರೋಧ ಪಕ್ಷಗಳು ಮಹಿಳೆಯರ ವಿರುದ್ಧವಾಗಿದ್ದಾರಾ? ಅಥವಾ ಮಹಿಳೆಯರ ಬಿಲ್ನ ಒಳಗಡೆ ಅಡಗಿಸಿ ಇಟ್ಟಿದ್ದಂತಹ ಆ ಪುನರ್ ವಿಂಗಡಣೆ ಎನ್ನುವಂತಹ ಉಪಾಯದ ಹೆಜ್ಜೆ ಉಸಿರುಗಟ್ಟಿಸ್ತಾ ಇದೆಯಾ ವಿರೋಧ ಪಕ್ಷಗಳನ್ನ? ಮಹಿಳಾ ಬಿಲ್ನ ಮುಂದೆ 2029 ಚುನಾವಣೆಯ ಹಿತಾಸಕ್ತಿ ಅಡಗಿದೆಯಾ? ಇದು ಕೇವಲ ಮಹಿಳಾ ಮೀಸಲಾತಿ ಬಿಲ್ ಅಷ್ಟೇ ಅಲ್ವಾ? ಉಪಾಯವಾಗಿ ಇದರ ಒಳಗಡೆ ಪುನರ್ವಿಂಗಡಣೆ ಎನ್ನುವಂತ ರಾಜಕೀಯವನ್ನ ಸೇರಿಸಿದ್ದಾರಾ? ಅಬ್ಬಬ್ಬಬ್ಬಾ, ಚರ್ಚೆಗಳು ಎಷ್ಟರ ಮಟ್ಟಿಗೆ ಗರಿಗೆದರಿದೆ ಎಂದರೆ, ನಾವು ಮಹಿಳೆಯರ ಪರ, ಆದ್ರೆ ಮಹಿಳೆಯರ ಬಿಲ್ನ ಒಳಗಡೆ ನಿಮಗೆ ಬೇಕಾಗಿರೋದನ್ನ ನೀವಿಟ್ಟು ಆಟ ಆಡಿಸಿ ಬಿಲ್ ಸೋಲೋ ಹಾಗೆ ಮಾಡಿದ್ರಲ್ಲ, ಇದು ನಿಮ್ಮ ಇಚ್ಛಾಶಕ್ತಿಯ ಕೊರತೆ ಅಂತ ವಿಪಕ್ಷಗಳು ಹೇಳಿದ್ರೆ, ನೀವು ಮಹಿಳೆಯರ ಪರನೇ ಇಲ್ಲ, ಮಹಿಳೆಯರ ವಿರುದ್ಧ ಓಟ್ ಹಾಕಿದ್ದೀರಿ, ನೀವು ಒಂದು ರೀತಿ ಮಹಿಳೆಯರ ವಸ್ತ್ರಾಪಹರಣ ಮಾಡಿದ್ದೀರಿ ಅನ್ನೋ ಲೆವೆಲ್ಗೆ ಬಿಜೆಪಿ ಮಾತಾಡ್ತಾ ಇದೆ. ಬಟ್ ಬಿಜೆಪಿ ಕಾಂಗ್ರೆಸ್ ಆಡಳಿತ ವಿಪಕ್ಷಗಳ ನಡುವೆ ಸೋತು ಹೋಗಿದ್ದು ಮಹಿಳೆಯರ ಹಕ್ಕು ಅಧಿಕಾರಗಳು. ಹಾಗಾದ್ರೆ ಇದಕ್ಕೆ ಕಾರಣ ಯಾರು? ಈ ಭಾರತ ದೇಶದಲ್ಲಿ ಭಾರತೀಯ ನಾರಿ ಶಕ್ತಿಯ ಪರ ಇರೋರು ಯಾರು, ವಿರುದ್ಧ ಇರೋರು ಯಾರು? ಇದೇ ಇವತ್ತಿನ ರಾಧಕ್ಕ ಪಂಚಾಯಿತಿಯ ವಿಶೇಷ. ಈ ದೇಶದ ಮಹಿಳೆಯರ ಹಕ್ಕು ಅಧಿಕಾರಗಳನ್ನ ಕಸಿದುಕೊಳ್ಳುವಲ್ಲಿ ಯಾರು ಪಾತ್ರ ವಹಿಸಿದ್ರು ಮತ್ತು ಯಾರು ಫೇಲ್ ಆದ್ರು ಮತ್ತು ಇದಕ್ಕೆ ಯಾರು ಕಾರಣ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ವೀಕ್ಷಕರೇ, ನಿಮ್ಮ ಪರವಾಗಿ ಸಾಕಷ್ಟು ಜನ ಆಡಿಯನ್ಸ್ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳಾ ಮೀಸಲಾತಿ ಬಿಲ್ ಸೋಲೋದಕ್ಕೆ ಯಾರು ಕಾರಣ, ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಮಹಿಳಾ ಪರ ಹೋರಾಟಗಾರ್ತಿಯಾದಂತಹ ಮಾನ್ವಿತಾ ಮೇಡಮ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾದಂತಹ ವಿಜಯಲಕ್ಷ್ಮಿ ಆನಂದ್ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್, ತಮಗೂ ಕೂಡ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಾದಂತಹ ಭವ್ಯ ನರಸಿಂಹಮೂರ್ತಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಸ್ವಾಗತ. ಇನ್ನು ಜೆಡಿಎಸ್ ವಕ್ತಾರರಾದಂತಹ ಪ್ರಶಾಂತಿ ಮೇಡಮ್ ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಕೂಡ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಮೇಡಮ್ ವಿಜಯಲಕ್ಷ್ಮಿ ಅವರೇ, ಮಹಿಳಾ ಮೀಸಲಾತಿ ಬಿಲ್ ಸೋಲೋದಕ್ಕೆ ಏನ್ ಕಾರಣ? ವಿಪಕ್ಷಗಳ ಮಹಿಳಾ ವಿರೋಧಿ ಧೋರಣೆ ಅಂತ ಹೇಳಿ. ಅವರ ಪಕ್ಷದಲ್ಲಿ ಸಹ ಮಹಿಳಾ MP ಇದ್ದಾರೆ. ಅವರು ಸಹ ಇವತ್ತು ಈ ಬಿಲ್ಲಿನ ವಿರೋಧವಾಗಿ ಅವರು ಮತ ಹಾಕಿರೋದು ಬಹಳ ವಿಷಾದಕರ ವಿಷಯ ಆಗಿರ್ಬೋದು. ಅವರಿಗೆ ಈ ಬಿಲ್ ಪಾಸ್ ಆಗೋದು ಇಷ್ಟ ಇಲ್ಲ. ಯಾಕೆ ಇಷ್ಟ ಇರಲಿಲ್ಲ? ಯಾಕೆ ಅಂದರೆ ಸಾಮಾನ್ಯ ಮಹಿಳೆ ಒಂದು ವಿಧಾನಸಭೆ ಅಥವಾ ಲೋಕಸಭೆಗೆ ಬರೋ ಇಚ್ಛೆ ಇಲ್ಲ ಅವರಿಗೆ. ಒಂದು ಕುಟುಂಬದ ಮಹಿಳೆಯರು ಮಾತ್ರ ಅವರಿಗೆ ಕಾಣಿಸೋದು. ಪಂಚಾಯಿತಿ ಎಲೆಕ್ಷನ್ಗಳಲ್ಲಿ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಮೇಡಮ್ ಏನು ಮಹಿಳೆಯರಿಗೆ ಮೀಸಲಾತಿ ಇದೆಯಲ್ಲ, ಅದು ತಂದಿದ್ಯಾರು? ಅವರಿಗೆ ಬರೀ ಲೋಕಲ್ ಬಾಡಿಯಲ್ಲಿ ಮಾತ್ರ. ಯಾರು ತಂದಿದ್ದು ಮೇಡಮ್? ಕಾಂಗ್ರೆಸ್ ಅವರೇ ತಂದಿದ್ದಾರೆ. ಬಟ್ ಮಹಿಳೆ ವಿರೋಧಿ ಆಗಿದ್ರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಹೌದು ಮೇಡಮ್, ಅವರು ಅಲ್ಲೇ ಇರ್ಬೇಕು. ಮಹಿಳೆಯರು ಲೋಕಲ್ ಬಾಡಿಗೆ ಮಾತ್ರ ಸೀಮಿತವಾಗಿರ್ಬೇಕು. ಅಸೆಂಬ್ಲಿ ಪಾರ್ಲಿಮೆಂಟ್ಗೆ ಸಾಮಾನ್ಯ ಮಹಿಳೆ. ಅಸೆಂಬ್ಲಿ ಪಾರ್ಲಿಮೆಂಟ್ಗೆ ಮಹಿಳೆಯರಿಗೆ ಟಿಕೆಟ್ ಕೊಡ್ತಾರೆ? ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಈಗ? ಅದೇ ಈಗ ನೀವ್ ತಾನೇ ಹೇಳಿದ್ರಿ. ನೀವು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೀರಿ ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ? ಅದಕ್ಕಾಗಿಯೇ ನಮ್ಮ ಹೋರಾಟ. ಲೆಟ್ ಅಸ್ ನಾವು ತುಂಬಾ ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ಕೊಂಡು ಮಾತಾಡೋಣ. ಗಾಳಿಯಲ್ಲಿ ಗುದ್ದಾಟ ಬೇಡ. ಈಗ 3 ಪಕ್ಷಗಳು ಇದೀರಿ ನೀವು, ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್. ರಾಜ್ಯದಲ್ಲಿ 3 ಪಕ್ಷಗಳಲ್ಲಿ ಯಾವ ಪಕ್ಷ ಹೆಚ್ಚು ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದೆ? ನೀವು ಎದೆ ಮುಟ್ಕೊಂಡು ಹೇಳಕ್ ಸಾಧ್ಯನಾ ಹೌದಪ್ಪ ನಾವೇ ಮಹಿಳೆಯರಿಗೆ ಜಾಸ್ತಿ ಕೊಟ್ಟಿದೀವಿ ಇಲ್ಲಿ ಕರ್ನಾಟಕದಲ್ಲಿ ಅಂತ? ಒಂದು ಕುಟುಂಬದ ಬಿಟ್ಟು ಬೇರೆಯವರಿಗೆ ಕೊಡಬೇಕಾದರೆ ಈ ಮೀಸಲಾತಿ ಬಂದ್ರೆ ಅನುಕೂಲ ಆಗುತ್ತೆ. ಕರೆಕ್ಟ್ ಮೇಡಮ್. ನೀವ್ ಅಂದ್ರಲ್ಲ ಅವ್ರು ಮಹಿಳಾ ವಿರೋಧಿ ಅಂತ. ಹೌದು. ಸೊ ಆ ಮಹಿಳಾ ವಿರೋಧಿ ಅನ್ನುವಂತ ಹೇಳಿಕೆಗೆ ಸರಿಯಾಗಿ ತಮ್ಮ ಹತ್ರ ಏನಾದ್ರೂ ಫ್ಯಾಕ್ಟ್ಸ್ ಫಿಗರ್ಸ್ ಇದಾವ? ಈ ಬಿಲ್ ಬಂದ್ರೆ ಎಲ್ಲ ಸಾಮಾನ್ಯ ಮಹಿಳೆಯರಿಗೂ ಒಂದು ಶಕ್ತಿ ಸಿಗುತ್ತೆ. ಎಲ್ಲರೂ ಮುಂದೆ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಅವಾಗ ಯಾವುದೇ ಮಹಿಳಾ ಮೀಸಲಾತಿ ಬಿಲ್ ಎಷ್ಟು ಸಾರಿ ಮಂಡನೆ ಆಗಿದೆ ಗೊತ್ತಾ ನಿಮ್ಗೆ? ಗೊತ್ತು. ಯಾರು ಮಂಡನೆ ಮಾಡಿದ್ದು ಮೇಡಮ್? ಫಸ್ಟ್ ಪ್ರಥಮ ಬಾರಿಗೆ ಸನ್ಮಾನ್ಯ ಕರ್ನಾಟಕದಿಂದ ಪ್ರಧಾನಮಂತ್ರಿ ಆಗಿದ್ದಂತ ಸನ್ಮಾನ್ಯ HD ದೇವೇಗೌಡರವರು 1996 ಅಲ್ಲಿ ಮಂಡನೆ ಮಾಡಿ. ಯಾರ ಜೊತೆಗೆ ಕಾಯಿಲೇಷನ್ ಗವರ್ನಮೆಂಟ್? ಅದು ಆವಾಗ ಯುನೈಟೆಡ್ ಫ್ರಂಟ್ ಅಂತ ಇತ್ತು, ಕಾಂಗ್ರೆಸ್ ಅವ್ರ ಜೊತೆ ಅವ್ರ ಕೊಯ್ಲೇಷನ್ ಮಾಡ್ಕೊಂಡು. ಆಮೇಲೆ ನೆಕ್ಸ್ಟ್ ಯಾರು ಮಂಡನೆ ಮಾಡಿದ್ರು ಮೇಡಮ್?
ಮೇಡಮ್ ಆಮೇಲೆ ಮನಮೋಹನ್ ಸಿಂಗ್ ಅವರು ಮಾಡಿದ್ರು, ಅಟಲ್ ಜಿ ಅವರು, ಮಹಿಳಾ ವಿರೋಧಿಗಳು ಯಾಕೆ ಮಾಡಿದ್ರು? ಆದ್ರೆ ಅಲ್ಲಿ ಪಾಸ್ ಆಗ್ಲಿಲ್ವಲ್ಲ. ಯಾಕೆ ಮಾಡಿದ್ರು? ಮಹಿಳಾ ವಿರೋಧಿಗಳು ಯಾಕೆ ಮಾಡ್ಬೇಕು ಮೇಡಮ್? ಯಾಕೆ ಇಡಬೇಕು ಬಿಲ್? ಇಫ್ ದೇ ಆರ್ ಆಂಟಿ ವುಮನ್ ಅನ್ನೋದಾದ್ರೆ ಯಾಕೆ ಇಡಬೇಕು? ಅವರು ಬಿಲ್ ಯಾಕೆ ಮಂಡನೆ ಮಾಡ್ಬೇಕು? ಅವರು ರಾಜ್ಯಸಭೆಯಲ್ಲಿ ಆ ಬಿಲ್ 2010 ಅಲ್ಲಿ ಪಾಸ್ ಆಯ್ತು ಅವಿರೋಧವಾಗಿ. ಲೋಕಸಭೆಯಲ್ಲಿ ಅವ್ರ ಮಿತ್ರ ಪಕ್ಷಗಳಿಗೆ ಆವಾಗ NDA ಸರ್ಕಾರ ಆಗ್ಲಿ ಬಿಜೆಪಿ ವಿರೋಧ ಮಾಡಿಲ್ಲ. ಆವಾಗ ವಿರೋಧ ಮಾಡಿದವರು ಯಾರು? ಬೇಸಿಕಲಿ ಕ್ವಶನ್ ಏನಂದ್ರೆ ಮೇಡಮ್, ಸಾರಿ ನಾನು ನಿಮ್ಗೆ ಪದೇ ಪದೇ ತೊಂದ್ರೆ ಇಲ್ಲ ಇದು ಮಾಡಿ, ಬೇಸಿಕಲಿ ಅವರು ಮಹಿಳಾ ವಿರೋಧಿಗಳು ಅನ್ನೋದಾದ್ರೆ ಈ ಹಿಂದೆ ಅವರೇ ಮಂಡನೆ ಮಾಡಿದಂತ ಬಿಲ್ಗಳಿವು. ಸೊ ಅವರ ಮಿತ್ರ ಪಕ್ಷಗಳು, ಅವರ ಅಂಗ ಪಕ್ಷಗಳು, ಯಾಕಂದ್ರೆ ಅವ್ರ ಬಹುಮತ ಇರ್ಲಿಲ್ಲ, ಹೀಗಾಗಿ ಅವರು ಅದನ್ನ ತರಕ್ಕಾಗಿಲ್ಲ. ಸೊ ಮಂಡನೆ ಮಾಡಿದಂತಹ ಪಕ್ಷವನ್ನೇ ನೀವು ಮಹಿಳಾ ವಿರೋಧಿಗಳು ಅಂತ ಅಂದುಬಿಟ್ರೆ ಬರೀ ಮಂಡನೆ ಮಾಡಿದ್ರೆ ಆಯ್ತಾ? ಅವರ ಒಬ್ಬ ಅಧಿನಾಯಕಿ, ಅವ್ರಿಗೆ ಇಚ್ಛಾಶಕ್ತಿನೇ ಇಲ್ಲ ಅಂದ್ರೆ ಮಂಡನೆ ಆದ್ರೂ ಯಾಕೆ ಮಾಡ್ತಿದ್ರು? ಸುಮ್ಮನೆ ಮಂಡನೆ ಮಾಡಿ ಫೇಲ್ಯೂರ್ ಆಗೋದ್ರಲ್ಲಿ ಏನ್ ಅರ್ಥ ಇದೆ? ಮಂಡನೆ ಮಾಡಿದ್ಮೇಲೆ ಪಾಸ್ ಆಗ ಹಾಗಾದ್ರೆ ನೀವು ಮಾಡಿರೋದೇನು? ನಾವು ಮಾಡಿದೀವಿ. ಈಗ ಅದನ್ನೇ ಮಾಡಿರೋದು, ಅವರು ಅದನ್ನೇ ನಾವು ಮಂಡನೆ ಮಾಡಿದ್ದೀವಿ. ಮಂಡನೆ ನಾವು ಮಾಡಿದೀವಿ. ವಿರೋಧ ಪಕ್ಷಗಳು ನೀವೇ ನೋಡಿದ್ರಿ, ಆ ವಿರೋಧ ಪಕ್ಷ ಕಾಂಗ್ರೆಸ್ ಮಂಡನೆ ಮಾಡಿದಾಗ ವಿರೋಧ ವ್ಯಕ್ತವಾಯ್ತು, ಬಿಲ್ ಬಿದ್ದೋಯ್ತು. ಆದ್ರೆ ಅದ್ರಲ್ಲಿ ನೀವು ಬಿಲ್ ಮಂಡನೆ ಮಾಡಿದ್ರಿ, ವಿರೋಧ ವ್ಯಕ್ತ ಆಯ್ತು, ಬಿಲ್ ಬಿದ್ದೋಯ್ತು. ಆದ್ರೆ ಬಿಜೆಪಿ ವಿರೋಧ ಮಾಡಿಲ್ಲ. ಬಿಜೆಪಿ ಅವರು ವಿರೋಧ ಮಾಡಿಲ್ಲ. ಬಿಜೆಪಿ ಅವರು ವಿರೋಧ ಮಾಡಿಲ್ಲ. ಬಿಜೆಪಿ ಅವರು ರಾಜೀವ್ ಗಾಂಧಿ ಅವರು ಬಿಲ್ ಮಂಡನೆ ಮಾಡಿದಾಗ ವಿರೋಧ ಯಾರು ಮಾಡಿದ್ರು ಅಂತ ಸ್ವಲ್ಪ ಇತಿಹಾಸವನ್ನು ಕೆದಕ್ ನೋಡಿ ಮೇಡಮ್. ಬಿಜೆಪಿ ಅವರಿಂದ ಇದುವರೆಗೂ ವಿರೋಧ ಮಾಡಿಲ್ಲ. ಯಾರು ಇದು ಮಾಡಿದ್ದು ಅಂತ ತಾವು ಒಂದ್ ಸ್ವಲ್ಪ ಕೆದಕ್ ನೋಡಿ. ಸೊ ಬೇಸಿಕಲಿ ಮೇಡಮ್, ನಿಮ್ಗೆ ನಂಬರ್ಸ್ ಇಲ್ಲ ಅಂತ ನಿಮ್ಗೆ ಗೊತ್ತಿತ್ತಲ್ಲ ಮೇಡಮ್? ಗೊತ್ತಿತ್ತು. ನೀವು ಈ ಹಿಂದೆ 2 ಬಾರಿ ಅಧಿಕಾರಕ್ಕೆ ಬಂದಾಗ ತಾವು ಬಹುಮತದಿಂದ ಅಧಿಕಾರಕ್ಕೆ ಬಂದಿದ್ರಲ್ವಾ ಮೇಡಮ್? ನಿಮ್ಗೆ ಇಚ್ಛಾಶಕ್ತಿ ಇದ್ರೆ ಆವಾಗಲೇ ಮಂಡನೆ ಮಾಡ್ಬೋದಾಗಿತ್ತು. ಅವ್ರನ್ನ ಯಾಕೆ ಕೇಳ್ಕೊತ ನೀವು ಬೇಕಾಗಿದ್ದ ಬಿಲ್ ಎಲ್ಲ ಮಂಡನೆ ಮಾಡಿದ್ರಲ್ಲ? ಆವಾಗ ಆ ಬಿಲ್ ಮಂಡನೆ ಮಾಡಿದ್ರೆ ಈ ಬಿಲ್ಲನ್ನ 23ಕ್ಕೆ ಮಂಡನೆ ಮಾಡೋ ಉದ್ದೇಶ ಇತ್ತು ಅಂತ ಮೊದಲೇ ಮಾಡಿದ್ವಿ. ಆದ್ರೆ ವಿಶ್ವಾಸ ಇತ್ತು. ಎಲ್ಲ ಪಕ್ಷಗಳು ಇವತ್ತು ಪಕ್ಷಾತೀತವಾಗಿ ಮಹಿಳಾ ಮೀಸಲಾತಿ ಬಿಲ್ಲನ್ನ ಅನುಮೋದನೆ ಮಾಡ್ತಾರೆ ಅನ್ನೋದಿತ್ತು. 2023ಕ್ಕೆ ಎಲ್ಲರೂ ಮಾಡಿದ್ರಲ್ಲ ಮೇಡಮ್, ವಿರೋಧ ಯಾರು ಮಾಡಿದ್ರು? ಯಾರು ವಿರೋಧ ಮಾಡಿಲ್ಲ. ಮತ್ತೆ ಯಾಕೆ ಅದು ಇಂಪ್ಲಿಮೆಂಟ್ ಆಗ್ಲಿಲ್ಲ? ಯಾಕೆ ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂದ್ರೆ ನೋಡಿ, ಇವಾಗ ಒಂದು ಮಿತ್ ಕ್ರಿಯೇಟ್ ಮಾಡಿದ್ದಾರೆ ಯಾರು, ಕಾಂಗ್ರೆಸ್ ಅವರು. ಹಳೆ ಮೀಸಲಾತಿ ಬಗ್ಗೆ ಪ್ರಕಾರ ಮಹಿಳಾ ಮೀಸಲಾತಿ ತರಬೇಕು ಅಂತ. ಈಗ ಎಕ್ಸಿಸ್ಟಿಂಗ್ ಸೀಟ್ಸ್ ಇದೆ, ಎಷ್ಟಿದೆ? 543 ಇದೆ. ಅದರಲ್ಲಿ ಮಹಿಳೆಯರು ನೀವು 33% ಕೊಟ್ರೆ 179 ಸೀಟ್ ಮಹಿಳೆಯರಿಗೆ ಹೋಗುತ್ತೆ. ಪುರುಷರಿಗೆ ಎಷ್ಟು ಉಳಿಯುತ್ತೆ? 364. ಇಲ್ಲ, ಅದಕ್ಕೆ ಹೇಳ್ತೀನಿ, ಸ್ವಲ್ಪ ಕೇಳಿ. ಆವಾಗ ಯಾವ ಮಹಿಳೆಯರಿಗೆ ಬರುತ್ತೆ ಟಿಕೆಟ್? ಅವಾಗ ಯಾರ್ದೋ ಕುಟುಂಬದಲ್ಲಿರುವಂತವ್ರು, ಕುಟುಂಬದಾಗ್ಲಿ ಈಗೇನು ಕುಟುಂಬಕ್ಕೆ ಬರಲ್ಲ ಅಂತ ಮಾಡ್ತಿದ್ದೀರಾ? ನನ್ಗೆ ಲಾಜಿಕ್ ಅರ್ಥ ಆಗಿದೆ. 543ರಲ್ಲಿ 33% ರಿಸರ್ವೇಶನ್ ಕೊಟ್ರೆ ಪುರುಷರು ಸ್ಥಾನ ಕಳ್ಕೊಳ್ತಾರೆ ಅನ್ನೋ ಭಯ ನಿಮ್ಗೆ ಇಲ್ಲ? ನಮ್ಗಿಲ್ಲ. ಮತ್ತೇನ್ ಭಯ ನಿಮ್ಗೆ? ಆ ಭಯಕ್ಕೆ ಅವ್ರು ವಿರೋಧ ಪಕ್ಷದವ್ರು ವಿರೋಧ ಮಾಡಿದ್ರು. ನೀವು 543ಕ್ಕೆ ಮಾಡ್ತೀನಿ ಅಂತ ನೀವು ಹೇಳಿಲ್ಲ. ನೀವು 543ಕ್ಕೆ ಮಾಡ್ತೀನಿ ಅಂತ ಹೇಳಿಲ್ಲ. ನೀವು ಸೀಟ್ ಜಾಸ್ತಿ ಮಾಡಿ 840 ಮಾಡಿ ಅದ್ರಲ್ಲಿ ಮಹಿಳೆಯರಿಗೆ ಕೊಡ್ತೀನಿ ಅಂದ್ರಿ. ಅವ್ರೇನ್ ಬಿಲ್ ಪಾಸ್ ಆಗಿದ್ದು 2023ಕ್ಕೆ ಇರುವ 543ರಲ್ಲಿ ನೀವು 33% ತಗೊಂಡ್ ಬನ್ನಿ ಅಂತ ಅವ್ರು ಬಿಲ್ ಪಾಸ್ ಮಾಡಿಸಿದ್ರು. ನೀವು ಅವಾಗ ಮಾಡ್ಲಿಲ್ಲ ಇಂಪ್ಲಿಮೆಂಟ್. ಎದಕ್ ಮಾಡ್ಲಿಲ್ಲ? ಸರ್ವಾನುಮತದಿಂದ ಅಂಗೀಕಾರವಾದಂತಹ ಬಿಲ್ ಅನ್ನ ತಾವ್ ಯಾಕೆ ಇಂಪ್ಲಿಮೆಂಟ್ ಮಾಡ್ಲಿಲ್ಲ? ಅದು 2026 ಸೆನ್ಸಸ್ ನಂತರ ಮಾಡ್ಬೇಕು ಅಂತ ಹೇಳಿದ್ರು. ಸೆನ್ಸಸ್ ಇದೆಯಾ ರೆಕಾರ್ಡ್ಸ್ ನಿಮ್ಮ ಹತ್ರ? ಈಗ ಸೆನ್ಸಸ್ ರೆಕಾರ್ಡ್ಸ್ ಬರೋವರೆಗೂ ಕಾಯ್ತಾ ಹೋದರೆ ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗತ್ತಲ್ವಾ? ಎಲ್ಲ ನೀವೇ ಹೇಳ್ತಿರಲ್ಲ ಮೇಡಮ್. 2023ರಲ್ಲಿ ಸರ್ವಾನುಮತದಿಂದ ಅಂಗೀಕಾರವಾದಂತಹ ಪಾಸ್ ಆದಂತಹ ಬಿಲ್ ಅನ್ನ ಹಂಗೆ ಇಟ್ಕೊಂಡು ಹೋಗಿತ್ರಿ. 2023ಕ್ಕೆ ತಂದ್ರಿ. 2023ಕ್ಕೆ ಡಿಲಿಮಿಟೇಷನ್ ಮಾಡಿ ಆಮೇಲೆ ನಾವು ಸೀಟ್ ಜಾಸ್ತಿ ಮಾಡಿ ಆಮೇಲೆ ನೀವು ಮಹಿಳಾ ಮೀಸಲಾತಿ ಕೊಡ್ತೀನಿ ಅಂತಂದ್ರೆ, ಸೊ ಡಿಲಿಮಿಟೇಷನ್ ಅನ್ನೋ ಭೂತನ ನೀವು ಇಟ್ಟಿದ್ದಕ್ಕೆ ಇವತ್ತು ಇದು ಫೇಲ್ ಆಯ್ತೆ ಹೊರತು ಮಹಿಳಾ ಮೀಸಲಾತಿ ಫೇಲ್ ಆಗಿಲ್ಲ. ಎಸ್ ಭವ್ಯ ಮೇಡಮ್, ಈಗ ನೀವು ಮಹಿಳೆಯರ ಪರನ ವಿರುದ್ಧ ಅನ್ನೋದು ಚರ್ಚೆ ಅಲ್ಲ. ಇವತ್ತು ಒಂದು ಮಹಿಳಾ ಪರವಾದಂಥ ಬಿಲ್ ಮಂಡನೆ ಆಗಿದೆ. ಹೌದು ಮೇಡಮ್. ಸೊ ಈಗ ಇಡೀ ಭಾರತದ ಮಹಿಳೆಯರು ಈ ಬಿಲ್ನ ನೋಡ್ತಾ ಇದ್ರು, ಗುಡ್ ಆರ್ ಬ್ಯಾಡ್ ಇದು ಪಾಸ್ ಆಗ್ಬೇಕು ಅಂತ. ಬಟ್ ನೀವೇನ್ ಮಾಡಿದ್ರಿ? ಅದ್ರೊಳಗಡೆ ಪುನರ್ವಿಂಗಡಣೆ ಅನ್ನುವಂತ ಒಂದು ಉಪಾಯ ಅಡಗಿಸಿಟ್ಟಿದ್ದಾರೆ ಅಂತ ಅದನ್ನ ನೀವು ಫೇಲ್ ಮಾಡಿಸಿದ್ರಿ. ಏನ್ ಮೆಸೇಜ್ ಪಾಸ್ ಆಯ್ತು ಜನರಿಗೆ? ಮೇಡಮ್, ಇವಾಗ ನೀವು ಒಬ್ರು ಕನ್ನಡತಿ, ನಾನು ಕನ್ನಡದ ಹೆಣ್ಮಗಳು ಅಲ್ವಾ? ಇಲ್ಲಿರೋರು ಅಷ್ಟು ಜನ ಕನ್ನಡದ ಹೆಣ್ಮಕ್ಳ? ಈ ಬಿಜೆಪಿ ಅವರು ಹೇಳಿದಂತಹ ಬಿಲ್ ಪ್ರಕಾರ ಮಹಿಳೆಯರಿಗೆ ಮೀಸಲಾದಂತಹ ಸೀಟ್ಗಳು ಹೊಸದ ನಂಬರ್ ಹೇಳಿದ್ರಲ್ಲ 14 ಅಷ್ಟೇ. ಉತ್ತರ ಪ್ರದೇಶದ ಮಹಿಳೆಯರು 40 ಜನ ಎಂಪಿಗಳು ಇರ್ತಾರೆ ಅಲ್ಲಿ. ಕರ್ನಾಟಕದಿಂದ 14 ಜನ ಇರ್ತಾರೆ. ಇದು ನ್ಯಾಯ ಅನ್ಸುತ್ತಾ ನಿಮ್ಗೆ? ಕರ್ನಾಟಕದ ಹೆಣ್ಮಕ್ಳಿಗಾಗಿದ್ದ ಅನ್ಯಾಯ ಅಲ್ವಾ ಇದು? 28 ಸೀಟ್ ನಮ್ದು.
80 ಸೀಟ್ ಉತ್ತರ ಪ್ರದೇಶದ್ದು. ಅವ್ರ ಪ್ರಕಾರ 50% ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮಗ್ 42 ಸಿಗುತ್ತೆ, ಅವ್ರಿಗೆ 120 ಸಿಗುತ್ತೆ. ಇವಾಗ್ಲೇ ಅವ್ರು 52 ಜನ ಜಾಸ್ತಿ ಇದ್ದಾರೆ ನಮಗಿಂತ. ಎಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ದಾರೆ. 78 ಜನ ಜಾಸ್ತಿ ಆಗ್ತಾರೆ. ಇದು ಕನ್ನಡದವರಾಗಿ ನಾವು ಸಪೋರ್ಟ್ ಮಾಡ್ಬೇಕಾ? ಫಸ್ಟ್ ಕನ್ನಡದವರಾಗಿ ಮಾತಾಡ್ತಿದ್ದೀನಿ ನಾನು, ಕಾಂಗ್ರೆಸ್ ಅವಳಾಗಿ ಮಾತಾಡ್ತಿಲ್ಲ, ಕನ್ನಡದ ಹೆಣ್ಮಗಳಾಗಿ ಮಾತಾಡ್ತಿದ್ದೀನಿ. ಇಡೀ ದಕ್ಷಿಣ ಭಾರತದ ಪ್ರತಿ ಒಂದು ರಾಜ್ಯಕ್ಕೂ ಅನ್ಯಾಯ ಮಾಡುವ ಹಾಗೆ ಮಹಿಳೆಯರನ್ನ ಮುಂದೆ ಇಟ್ಕೊಂಡು ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದಕ್ಕೆ ಹೊರಟಿದ್ರು ಇವರು. ಈಗ ಕರ್ನಾಟಕದ ಹೆಣ್ಮಕ್ಳಾಗ್ಲಿ, ತಮಿಳ್ನಾಡು ಹೆಣ್ಮಕ್ಳಾಗ್ಲಿ, ಯಾರೇ ಆಗ್ಲಿ, ನಾವು ನಮಗೋಸ್ಕರ ಸ್ವಾರ್ಥಿಗಳಾಗಿ ನಾಡದ್ರೋಹಿಗಳಾಗಕ್ಕಾಗತ್ತಾ? ನಮ್ ನಾಡದ್ದು ಡಿಲಿಮಿಟೇಷನ್ ಆದ್ಮೇಲೆ ಮೇಡಮ್ ಇದು ವರ್ಷಾನ್ಗಟ್ಲೆ ಹೋಗುತ್ತೆ. ಇದೇನು ಇನ್ನು 5 ವರ್ಷಕ್ಕೆ ತಿರ್ಗಾ ಚೇಂಜ್ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ ಸೀಟು ಅಂತಿಲ್ಲ. ಇನ್ನು 50 ವರ್ಷನೇ ಆಗ್ಬೋದು, 75 ವರ್ಷನೇ ಆಗ್ಬೋದು. ನಮ್ ಕರ್ನಾಟಕದಿಂದ ಬರೀ 42 ಜನ ಕೂತ್ಕೋಬೇಕಾ ಅಲ್ಲಿ? ಉತ್ತರ ಪ್ರದೇಶದಿಂದ 120 ಜನ ಅಂದ್ರೆ ಅವಾಗ ಯಾರಿಗೆ ಹೆಚ್ಚು ವಾಯ್ಸ್ ಇರುತ್ತೆ ಪಾರ್ಲಿಮೆಂಟ್ ಅಲ್ಲಿ? ಹಾಗಾದ್ರೆ ಜನಸಂಖ್ಯೆ ಆಧಾರದ ಮೇಲೆ ಇದು ಪುನರ್ವಿಂಗಡಣೆ ಆಗ್ಬಾರ್ದಾ? ಕರೆಕ್ಟ್ ಮೇಡಮ್, ಕರೆಕ್ಟ್. ಇದುವರೆಗೂ ಜನಸಂಖ್ಯೆ ಆಧಾರದ ಮೇಲೆ ಆಗಿದೆ. ಅಲ್ಲಿ 80 ಜನ ಇದ್ದಾರೆ, ನಾವು 28 ಜನ ಇದೀವಿ ಅಲ್ವಾ? ನಿಮ್ಗೆ ಇದು 50 ವರ್ಷಗಳಿಂದ ಆಗಿಲ್ಲ ಭವ್ಯ ಮೇಡಮ್. ಮೇಡಮ್ ನಿಮ್ಗೆ ನಾವುಗಳು 50 ವರ್ಷಗಳಿಂದ ಆಗಿಲ್ಲ. ಬಿಕಾಸ್ 1975ರಲ್ಲಿ ಒಂದು ಇಂದಿರಾ ಗಾಂಧಿ ಅವರು 25 ವರ್ಷಕ್ಕೆ ಮುಂದೂಡಿದ್ರು. ಬಿಕಾಸ್ ಆಫ್ ಸೇಮ್ ರೀಸನ್. ನೀವ್ ಈಗ ಏನ್ ಹೇಳ್ತಾ ಇದ್ರಿ, ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ, ಉತ್ತರ ಭಾರತದಲ್ಲಿ ಎಗ್ಗು ಸಿಗ್ಗಿಲ್ಲದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ದಕ್ಷಿಣ ಭಾರತದ ಜನ ತುಂಬಾ ಒಂದು ಉತ್ತಮ ಆಡಳಿತವನ್ನ ನಡೆಸಿ ಇಲ್ಲಿ ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡಿ ನಾವು ಆರ್ಥಿಕ ಶಿಸ್ತಿನಿಂದ ನಮ್ಮ ಇಡೀ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಗೆ ನಾವು ಪೂರಕವಾದ್ವಿ. ಹೀಗಾಗಿ 25 ವರ್ಷಕ್ಕೆ ಮುಂದಕ್ಕೆ ಹಾಕಿದ್ರು. ಅದಾದ್ಮೇಲೆ 2000 ಇಸ್ವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ 25 ವರ್ಷಕ್ಕೆ ಮುಂದಕ್ಕೆ ಹಾಕಿದ್ರು. 50 ವರ್ಷಗಳಿಂದ ಲೋಕಸಭೆ ಸೀಟ್ಗಳು ಹೆಚ್ಚಾಗಿಲ್ಲ, ಆದ್ರೆ ಗಡಿಗಳು ಬದಲಾವಣೆ ಆಗಿದೆ ಕೆಲವೊಂದು, ಮತ್ತು ರಿಸರ್ವೇಶನ್ಸ್ ಚೇಂಜ್ ಆಗಿದೆ. SC/ST ರಿಸರ್ವೇಶನ್ಸ್ ಬಿಟ್ರೆ ಅಂದ್ರೆ ನಮ್ಮ ಸೀಟ್ಗಳು ಜಾಸ್ತಿ ಆಗಿಲ್ಲ. ಸೀಟ್ ನಮ್ಮ ರಾಜ್ಯದ ಒಳಗಡೆ ಹೌದು, ಸೀಟ್ಗಳು ಜಾಸ್ತಿ ಆಗಿಲ್ಲ, ಸೀಟ್ಗಳು ಜಾಸ್ತಿ ಆಗಿಲ್ಲ. ಬಿಕಾಸ್ ದ ಸೇಮ್ ರೀಸನ್ ನೀವು ಈಗ ಏನ್ ಹೇಳ್ತಿದ್ದೀರಿ ಅದು, ಯಾಕಂದ್ರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತ. ಬಟ್ ಇದೇ ವಿಷಯ 50 ವರ್ಷಗಳಿಂದ ಈಗ ಪಾಪ್ಯುಲೇಷನ್ ತಗೊಳ್ದಿ 1971ರಲ್ಲಿ 45 ಕೋಟಿ ಇತ್ತು. ಈಗ ಸರಿಸುಮಾರು 150ಕ್ಕೂ ಹೆಚ್ಚು ಕೋಟಿ ಆಗಿದೆ. ಇನ್ನು ಕೂಡ ನಮ್ಗೆ ಸರಿಯಾದಂತಹ ದತ್ತಾಂಶಗಳಿಲ್ಲ, ಯಾಕಂದ್ರೆ ಗಣತಿ ಆಗಿಲ್ಲ. 2021 ಗಣತಿ ಆಗ್ಬೇಕಾಗಿತ್ತು, ಗಣತಿ ಆಗಿಲ್ಲ. ಇವ್ರಿಗೆ ಇಚ್ಛಾಶಕ್ತಿ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ, ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ ಇನ್ನು ಮಟ್ಟ. ಸೊ ಹಂಗಾದ್ರೆ ಮೇಡಮ್ 25 ಲಕ್ಷಕ್ಕೊಬ್ಬ MP ಇದ್ದಾರೆ. ಸೊ ಎಲ್ಲರ ವಾಯ್ಸ್ಗೂ ಕೂಡ ಧ್ವನಿ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಹೀಗಾಗಿ ಅದಕ್ಕೆ ಒಂದು ಏನಾದ್ರೂ ಉಪಾಯ ಬೇಕೇ ಬೇಕಲ್ಲ ಮೇಡಮ್? 100% ಬೇಕೇ ಬೇಕಲ್ಲ ಮೇಡಮ್? ನನ್ನ ನೆಕ್ಸ್ಟ್ ಪಾಯಿಂಟ್ ಮೇಡಮ್, ಇದು ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ವೋಟರ್ನ ಸಂಬಂಧಿಸಿದಂತಹ ವಿಷಯ ಅಲ್ವಾ? ಹೌದು. 2023ರಲ್ಲಿ ಇದೇ ಬಿಜೆಪಿ ವಿಮೆನ್ ರಿಸರ್ವೇಶನ್ ತಂದಾಗ ಇದೇ ಕ್ಷೇತ್ರ ವಿಂಗಡಣೆ ಮಾಡ್ತೀವಿ, ಸೆನ್ಸಸ್ ಮಾಡ್ತೀವಿ, ನಂತರ ಡಿಲಿಮಿಟೇಷನ್ ಮಾಡ್ತೀವಿ, ಆಮೇಲೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು. ಹೌದು. ಅವಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಏನ್ ಹೇಳಿದ್ರು, ಅದ್ರ ಪಾಡಿಗೆ ಅದಾಗ್ಲಿ ಡಿಲಿಮಿಟೇಷನ್, ವಿಮೆನ್ ರಿಸರ್ವೇಶನ್ ಇವತ್ತು ತಗೊಂಬನ್ನಿ, 2024ಕ್ಕೆ ಇಂಪ್ಲಿಮೆಂಟ್ ಮಾಡಿ, ಹೆಣ್ಮಕ್ಳು ಇವಾಗ್ಲೇ ಬಂದ್ ಕೂತ್ಕೊಳ್ಳಿ ಪಾರ್ಲಿಮೆಂಟ್ ಅಲ್ಲಿ, ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂದ್ರು. ನಾನು ನೀವು ಮಾತಾಡೋಣ. ಹೆಣ್ಮಕ್ಳು ಎಲ್ಲೋದ್ರು 48ರಿಂದ 50% ಇದಾರ? ನಾವು ಕೇಳ್ತಿರೋದಿಷ್ಟು 33%. ಸೊ 543 ಸೀಟ್ಗೆನೆ ಕೊಟ್ಬಿಟ್ಟು ಡಿಲಿಮಿಟೇಷನ್ ಡಿಲಿಮಿಟೇಷನ್ ಆಗ್ಲಿ, 800, 900, 1000 ಇನ್ಕ್ರೀಸ್ ಮಾಡ್ಕೊಳ್ಳಿ, ಆಮೇಲೆ ತಿರ್ಗಾ ಹೆಣ್ಮಕ್ಳು ಅಪ್ಲೈ ಮಾಡಿದ್ದಿದ್ರೆ 2024 ಸಾಕಷ್ಟು ಜನ ಹೆಣ್ಮಕ್ಳು ಲೋಕಸಭೆ ತದನಂತರ ಆದಂತಹ ಹಲವಾರು ಚುನಾವಣೆಗಳು ಆಗಿರ್ಬಹುದು, ಅಥವಾ ಈಗ ನಡೀತಾರೋ ತಮಿಳುನಾಡು, ವೆಸ್ಟ್ ಬೆಂಗಾಲ್, ಎಲ್ಲಾ ಕಡೆಯಿಂದ ಹೆಣ್ಮಕ್ಳು ಜಾಸ್ತಿ ಬಂದ್ಬಿಡ್ತಿದ್ರು. ಮತ್ತೊಂದು ವಿಷಯ ಮೇಡಮ್, ಅವತ್ ನಾವು ಅಂದ್ರೂ ಪಾಸ್ ಮಾಡಿದ್ವಿ, ನಿಮ್ಗೆ ಇಚ್ಛಾಶಕ್ತಿ ಇಲ್ಲ. ನೀವ್ ಇದ್ದಕ್ಕಿದ್ದಂಗೆ ಎಲೆಕ್ಷನ್ ಸಮಯದಲ್ಲಿ ತಮಿಳುನಾಡು, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಮುಂಚೆ ಈ ನಾಗ್ಪುರ RSS ಶಾಖೆಯಿಂದ ಹೋಗಿರುತ್ತೆ ಅಡ್ವೈಸ್ ಅವ್ರಿಗೆ. 3 ದಿನ ಸ್ಪೆಷಲ್ ಸೆಷನ್ ಕರೆದು ಹಳೆ ಬಿಲ್ ನ ಚೇಂಜ್ ಮಾಡಕ್ ಹೋದ್ರೆ ನಿಮ್ ಇಚ್ಛಾಶಕ್ತಿ ಹಂಗೆ ಯಾರನ್ನೂ ಕನ್ಸಲ್ಟ್ ಮಾಡಿಲ್ಲ. ನಮ್ಮ ಅಪೋಸಿಷನ್ ಲೀಡರ್ ಗಳನ್ನ ಕನ್ಸಲ್ಟ್ ಮಾಡಿಲ್ಲ, ರಾಜ್ಯದ ಮುಖ್ಯಮಂತ್ರಿಗಳನ್ನ ಕನ್ಸಲ್ಟ್ ಮಾಡಿಲ್ಲ ಮೇಡಮ್. ಇವ್ರು ಹೇಳ್ದಂಗೆ ಬಂದು ಪಾಸ್ ಮಾಡ್ಬಿಡಿ ಅಂದ್ರೆ. ಎಸ್ ಪ್ರಶಾಂತಿ ಮೇಡಮ್ ಹೇಳಿ. ಇವಾಗ ಭವ್ಯ ಅವರು ತುಂಬಾ ಮಾತಾಡಿದ್ರು ಹೆಣ್ಮಕ್ಳು ಇಚ್ಛಾಶಕ್ತಿ ಅಂತೆಲ್ಲ ಹೇಳಿ. ಇಂದಿರಾ ಗಾಂಧಿ ಅವರಿಗೆ 1976ರಲ್ಲಿ ಈ ಅವಕಾಶ ಸಿಕ್ಕಿತ್ತು, ಮಾಡ್ಬೋದಾಗಿತ್ತು. ಪ್ರಪ್ರಥಮ ಬಾರಿಗೆ ದೇವೇಗೌಡರ ಅಪ್ಪಾಜಿಯವರು ಇದನ್ನು ಮಂಡನೆ ಮಾಡ್ತಾರೆ, ಇದನ್ನು ತರಲೇಬೇಕು ನಾವು ಯಾವುದೇ ಕಾರಣಕ್ಕಾಗಿ ಅಂತ ಹೇಳಿ ದೇವೇಗೌಡರ ಅಪ್ಪಾಜಿಯವರು ಇದನ್ನು
ಫಸ್ಟ್ ನರಸಿಂಹರಾವ್ ಅವರಿಗೆ ಪತ್ರ ಬರೀತಾರೆ. ಇದರ ಬಗ್ಗೆ ನಮ್ಮ ಹತ್ರ ದಾಖಲಾತಿಗಳು ಕೂಡ ಇದೆ. ಬಹುತೇಕ ಜನಗಳಿಗೆ ಕಾಂಗ್ರೆಸ್ ಅವರು ತಪ್ಪು ಸಂದೇಶವನ್ನು, ಇಲ್ಲ ನಾವೇ ಮಾಡಿದ್ದು ಅಂತ ತಪ್ಪು ಸಂದೇಶವನ್ನು ರವಾನಿಸಿದ್ದಾರೆ. ಹೇಳಬೇಕು ಅಂತ ಹೇಳಿದ್ರೆ ಇದು ದೇವೇಗೌಡರ ಅಪ್ಪಾಜಿ ಅವರೇ ಮಾಡಿರೋವಂಥದ್ದು. ಹೌದು, ಬಿಲ್ ಇತ್ತು ಮುಂಚೆಯಿಂದ, ಬಟ್ ಆದರೆ ಡ್ರಾಫ್ಟ್ ಮಾಡಿರೋವಂಥದ್ದು ಇದನ್ನು 33% ತರಲೇಬೇಕು ಮೀಸಲಾತಿ ಅಂತ ಮಾಡಿರೋದು ದೇವೇಗೌಡರ ಅಪ್ಪಾಜಿಯವರು. ಸೊ 1976ರಲ್ಲಿ ಏನಾಯಿತು, ಇಂದಿರಾ ಗಾಂಧಿ ಅವರು ನೀವು 26ನೇ ತಾರೀಕು ನೀವು ಎಮರ್ಜೆನ್ಸಿ ತರ್ತೀರಾ. ಆ ಎಮರ್ಜೆನ್ಸಿ ಟೈಮಲ್ಲಿ ನೀವು 42ನೇಯ ತಿದ್ದುಪಡಿ ಮಾಡೋದಕ್ಕೆ ನಿಮಗೆ ಟೈಮ್ ಸಿಕ್ತು. ಬೇರೆ ಟೈಮ್ ಎಲ್ಲ ನಿಮಗೆ ಈ ಒಂದು ಮಹಿಳೆಯ ಮೀಸಲಾತಿ ಜಾರಿ ಮಾಡೋದಕ್ಕೆ ನಿಮಗೆ ಟೈಮ್ ಸಿಕ್ಕಿಲ್ಲ. ನೀವೇನು ಮಾಡ್ತೀರಾ, 1976ರಲ್ಲಿ ಇದೇ ಬಿಲ್ಲನ್ನು ನೀವು ಫ್ರೀಸ್ ಮಾಡ್ತೀರಾ. ಎಲ್ಲಿಯವರೆಗೂ 2001 ತನಕ ನೀವು ಫ್ರೀಸ್ ಮಾಡ್ತೀರಾ. ನಂತರ ಬಿಜೆಪಿ ಅವರು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಫ್ರೀಸ್ ಮಾಡ್ತಾರೆ. ಅಲ್ಲ, ಅದೇ ಕಾರಣ ಜನಗಣತಿ. ನೋಡಿ, ಇಲ್ಲಿ ಕಾರಣ ಜನಗಣತಿ ಆಧಾರದ ಮೇಲೆ ಹಾಗಾದ್ರೆ ಇಂದಿರಾ ಗಾಂಧಿ ಅವ್ರು ಮಾಡಿದ ತಪ್ಪು ಅಟಲ್ ಬಿಹಾರಿ ವಾಜಪೇಯಿ ಮಾಡಬಹುದಾಗಿತ್ತಲ್ಲ. ಒಂದು ಹೆಣ್ಮಕ್ಳು ಬಗ್ಗೆ ಹೆಣ್ಮಕ್ಳು ಅಂತ ಮಾತಾಡ್ತೀರಾ. ಎಸ್, ಇಂದಿರಾ ಗಾಂಧಿ ಅವ್ರು ಮಾಡ್ಲಿಲ್ಲ, ತಪ್ಪು. ಯಾಕೆ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರು 25 ವರ್ಷ ಮುಂದೂಡಿದ್ರಲ್ಲ, ಅದು ಸರಿನಾ? ಅಲ್ಲ, ಅದು ಸರಿನಾ ಮೇಡಮ್? ಅದು ತಪ್ಪು, ಅದು ತಪ್ಪು. ನೀವ್ ಯಾಕೆ ಮಾಡಿ? ಅಲ್ಲ, ಅದು ತಪ್ಪು. ಕರೆಕ್ಟ್ ಮೇಡಮ್, ಅದು ತಪ್ಪು. ಇಂದಿರಾ ಗಾಂಧಿ ಅವ್ರು ಮಾಡಿದ ತಪ್ಪು, ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಮಾಡಿದ್ರು. ವಾಜಪೇಯಿ ಅವರು ಜನಗಣತಿ ಆಧಾರದ ಮೇಲೆ ಅವ್ರು ಮಾಡಿದ್ರೆ ಸರಿ, ವಾಜಪೇಯಿ ಅವರು. ಇಂದಿರಾ ಗಾಂಧಿ ಅವ್ರು ಮಾಡಿದ್ರೆ ತಪ್ಪು. ಏನ್ ಮೇಡಮ್, ಏನ್ ನಿಮ್ ಮಾತಿನ 2011ಕ್ಕೆ ಒಂದ್ಸಲ ಬಂತಲ್ಲ, ನೀವು ಸೆನ್ಸಸ್ ಮಾಡಿದ್ರಿ, ಆವಾಗ ಮಾಡಬಹುದಾಗಿತ್ತು. ಆವಾಗ ನೀವು ಅನುಮತಿ ಇದು ಮಂಡನೆ ಎಲ್ಲ ಮಾಡಬಹುದಾಗಿತ್ತು. ಯಾಕೆ ಮಾಡಿಲ್ಲ? ಆವಾಗ್ಲೂ ಕೂಡ ನೀವು 2023ಕ್ಕೆ ಸರ್ವಾನುಮತದಿಂದ ಅಂಗೀಕಾರವಾಯ್ತಲ್ಲ, ಆಗ ಮಾಡ್ಬೇಕಾಗಿತ್ತು. ಯಾಕೆ ಮಾಡ್ಲಿಲ್ಲ? ಈಗ ನೋಡಿ, ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡಿಲ್ಲ? ಮೋದಿ ಯಾರು? ಮೇಡಮ್, 56 ಇಂಚಿನ ಎದೆಗಾರಿಕೆ ಇರುವಂತಹ ನಾರಿಯನ್ನ, ಈ ದೇಶದ ನಾರಿಯರನ್ನ ಉದ್ಧಾರ ಮಾಡಲೆಂದೇ ಬಂದಂತವ್ರು 2023ರಲ್ಲಿ ಸರ್ವಾನುಮತದಿಂದ ಅಂಗೀಕಾರವಾದಂತಹ ಬಿಲ್ ಅನ್ನ ಯಾಕೆ ಮಾಡ್ಲಿಲ್ಲ? ಇಂದಿರಾ ಗಾಂಧಿ ಸರಿ ಇಲ್ಲ, ಜವಾಹರ್ಲಾಲ್ ನೆಹರು ಸರಿ ಇಲ್ಲ, ನರಸಿಂಹರಾವ್ ಸರಿ ಇಲ್ಲ, ಎಲ್ಲರೂ ಸರಿ ಇಲ್ಲ, ಮೋದಿ ಸರಿ ಇದ್ದಾರಲ್ಲ, ಅವ್ರು ಮಾಡ್ಬೋದಾಗಿತ್ತಲ್ಲ ಮೇಡಮ್. ಯಾಕೆ ಮಾಡ್ಲಿಲ್ಲ? ಮೇಡಮ್, ಜನಸಂಖ್ಯೆ ಆಧಾರದ ಮೇಲೆ ಇದನ್ನ ಮಾಡೋದು. ಈಗ ಜನಸಂಖ್ಯೆ, ಅವ್ರಿಗೆ ಜನಸಂಖ್ಯೆ ಆಧಾರ ಇಲ್ಲ. ವಾಜಪೇಯಿಗೆ ಜನಗಣತಿ ಬೇಕು, ಇಂದಿರಾ ಗಾಂಧಿ ಜನಗಣತಿ ಬೇಡ. ಹಿಂದಿಂದ ಮುಗಿಸ್ಬಿಡಿ ಮೇಡಮ್, ಮಾತಾಡೋಣ. ಈ ಸರ್ಕಾರ 2023ರಲ್ಲಿ ಮೇಡಮ್, ನನ್ಗೆ ಐ ವಾಂಟ್ 2023ಕ್ಕೆ ಯಾರ ವಿರೋಧನೂ ಇರಲಿಲ್ಲ, ಒಬ್ಬರು ವಿರೋಧನೂ ಇರಲಿಲ್ಲ. ಸರ್ವಾನುಮತದಿಂದ ಅಂಗೀಕಾರವಾಯ್ತು ಬಿಲ್, ಮಹಿಳಾ ಬಿಲ್. ಯಾಕೆ ಮಾಡ್ಲಿಲ್ಲ ಮೋದಿ? ಯಾಕೆ ಅಂದ್ರೆ ಮೋದಿ ಅವರು ಇವಾಗ ಜನಸಂಖ್ಯೆ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡೋಣ ಅಂತ ಹೇಳಿದ್ರು. ಯಾಕೆ ಡಿಲಿಮಿಟೇಷನ್ ಮಾಡದೇ ಮಾಡಬಹುದಾಗಿತ್ತಲ್ಲ ಮೇಡಮ್? ಒಂದ್ ನಿಮಿಷ, ನಿಮಗೆ ಇಚ್ಛಾಶಕ್ತಿ ಇದ್ರೆ 543ಕ್ಕೆ ಮಾಡಬಹುದಾಗಿತ್ತಲ್ಲ. ಅದೇ ಹೇಗೆ ಪ್ರಶ್ನೆ ಕೇಳ್ತೀನಿ. ಯಾವ ಆಧಾರದ ಮೇಲೆ ನೀವು ಬಿಬಿಎಂಪಿಗೆ ವಿಂಗಡಣೆ ಮಾಡಿದ್ರಿ? ಯಾವ ಆಧಾರದ ಮೇಲೆ? ಯಾವ 198 ಇದ್ದಿದ್ದು ವಾರ್ಡ್ಗಳನ್ನ ನೀವು 243 ಮಾಡ್ತೀರಲ್ಲ, ನಿಮಗೆ ಆವಾಗ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ವಿಂಗಡಣೆ ಮಾಡಿ, ಅಂದ್ರೆ ವಿಂಗಡಣೆ ಒಂದ್ ನಿಮಿಷ, ವಿಂಗಡಣೆ ಅನ್ನುವಂಥದ್ದು ಮಹಿಳಾ ಮೀಸಲಾತಿ ಒಳಗಡೆ ಇಟ್ಟಿದ್ದು ನಿಜ. ಹೌದು, ವಿಂಗಡಣೆ. ಈಗ ವಿಂಗಡಣೆ ಅನ್ನೋದನ್ನ ಇಟ್ಟಿದ್ದು ನಿಜ ಮಹಿಳಾ ಮೀಸಲಾತಿಯಲ್ಲಿ. ಮೇಡಮ್, ಇವಾಗ ನೀವ್ ಯಾವ ಆಧಾರದ ಮೇಲೆ ಪ್ರಶ್ನೆ ಮಹಿಳೆಯರಿಗೆ ಅಲ್ಲ, ಮಹಿಳೆಯರಿಗೆ ಮೀಸಲಾತಿ ಕೊಡೋದಕ್ಕೆ ಏನೇನೋ ಮಾತಾಡಿದ್ರೆ, ಮಹಿಳೆಯರಿಗೆ ಮೀಸಲಾತಿ ಕೊಡೋದಕ್ಕೆ ವಿಂಗಡಣೆ ಯಾಕೆ ಬೇಕು? ಬರ್ತೀನಿ. ನೀವು ಯಾವ ಆಧಾರದ ಮೇಲೆ ಮಹಿಳೆಯರ ಹಕ್ಕು ಅಧಿಕಾರಗಳನ್ನ ಅವರಿಗೆ ಕೊಡೋದಕ್ಕೆ ನೀವು ವಿಂಗಡಣೆ ಅನ್ನುವಂಥದ್ದನ್ನ ಯಾಕೆ ಮಧ್ಯದಲ್ಲಿ ತುರುಕ್ತೀರಿ? ಇಲ್ಲ, ನೀವ್ ಯಾಕೆ ಬಿಬಿಎಂಪಿ ವಿಂಗಡಣೆ ಮಾಡಿ? ಬಿಬಿಎಂಪಿ ವಿಷಯ ಅಲ್ಲ ಇದು ಬಿಬಿಎಂಪಿ ವಿಷಯ ಅಲ್ಲ, ಇದು ಮಹಿಳಾ ಮೀಸಲಾತಿ ವಿಷಯ. ಬಿಬಿಎಂಪಿಯಲ್ಲಿ 50% ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು, 50% ಕೊಡ್ತೀವಿ ಅಂತ ಹೇಳಿದ್ದಾರೆ. ಲಿಮಿಟೇಷನ್ ನಿಮ್ಮ ಮಾತಿಗೆ ಬರ್ತೀನಿ. ಇವಾಗ ಒಂದು MP ಎಷ್ಟು ಇವಾಗ ಸದ್ಯಕ್ಕೆ 27 ಅದೆಲ್ಲ ಬೇಡ ಮೇಡಮ್, ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡಿ. ಹೌದು, ಮಹಿಳಾ ಮೀಸಲಾತಿ, ಇವಾಗ ನೀವು ಮಹಿಳೆಯರಲ್ವಾ, ಮಹಿಳೆಯರ ಹಕ್ಕು ಅಧಿಕಾರಗಳಿಗೋಸ್ಕರ ಮಾತಾಡ್ತಿದ್ದೀರಲ್ಲ, ಮಹಿಳೆಯರಿಗೆ ಕೊಡುವಂತಹ ಹಕ್ಕು ಅಧಿಕಾರಗಳ ವಿಚಾರದಲ್ಲಿ ವಿಂಗಡಣೆ ಗಣತಿ ಅನ್ನುವಂತಹ ಈ ಷರತ್ತುಗಳು ಹೆಂಗ್ ಬಂತು? ಯಾಕೆ ಬಂತು? 543ಗೆ ಎಷ್ಟು ಜನ ಮಹಿಳೆಯರಿಗೆ ಕೊಡ್ತೀರಾ ನೀವು? ಇವರು ಆಯ್ತು 33%
ನೀವು 543ಕ್ಕೆ 1/3 ಕೊಡ್ರಿ. ಒಂದ್ ಎಂಪಿಗೆ ಎಷ್ಟು ಕೊಡಿ. ಆಮೇಲಿನ ವಿಷಯ ನೀವು ಮಾತಾಡ್ಬೇಕಾಗಿರೋದು ಮಹಿಳಾ ಮೀಸಲಾತಿ. ಮಹಿಳೆಯರಿಗೆ ಕೊಡ್ಬೇಕಾಗಿರುವಂತ ಹಕ್ಕು ಅಧಿಕಾರಿಗಳು 543 800 ನೀವು 33% 1/3 ಕೊಡ್ಬೇಕು. ಅದಕ್ಕೆ ನೀವು ವಿಂಗಡಣೆ ಅನ್ನೋದು ಗೊತ್ತು ದಕ್ಷಿಣದ ರಾಜ್ಯಗಳು ಇದನ್ನ ವಿರೋಧಿಸ್ತವೆ ಅಂತ, ಗೊತ್ತು ದಕ್ಷಿಣದ ರಾಜ್ಯಗಳು ಈ ವಿಚಾರದಲ್ಲಿ ಇನ್ಸೆಕ್ಯೂರ್ ಇದಾವೆ ಅಂತ ಗೊತ್ತಿದ್ರು ಕೂಡ ನೀವು ಆ ಬಿಲ್ಗಳಲ್ಲಿ ಈ ಷರತ್ತುಗಳನ್ನ ಇಟ್ಟು ನಿಮ್ಗೆ ಗೊತ್ತದು ಬಿಲ್ ಫೇಲ್ ಆಗುತ್ತೆ ಅಂತ. ಇದು ಇಚ್ಛಾಶಕ್ತಿ ಅಲ್ಲಲ್ಲ ಮೇಡಮ್. ಮಾತಿಂದ ಜಮ್ಮು ಕಾಶ್ಮೀರದಲ್ಲಿ ಹೆಂಗ್ ಡಿಲಿಮಿಟೇಷನ್ ಮಾಡಿದಾರೆ ನಾವು ನೋಡಿದ್ದೀವಿ. ಹೆಂಗ್ ಡಿಲಿಮಿಟೇಷನ್ ಜಮ್ಮು ಕಾಶ್ಮೀರದಲ್ಲಿ ಆಗಿದೆ ಅಂತ ನಾವು ನೋಡಿದೀವಿ. ನಂಬುವ ನಾವು ನಮ್ಗೆ ಕೊಡ್ಬೇಕಾಗಿರೋ ಅನುದಾನ ಮೇಡಮ್ ಒಂದು ಪ್ರಾದೇಶಿಕ ಪಕ್ಷವಾಗಿ ದಯವಿಟ್ಟು ಒಂದು ಪ್ರಾದೇಶಿಕ ಪಕ್ಷವಾಗಿ ಪ್ರಾದೇಶಿಕತೆಯ ಅರಿವಿರ್ಲಿ ನಿಮ್ಗೆ. ಪ್ರಾದೇಶಿಕತೆಯ ಅರಿವಿದ್ದು ಮಾತಾಡಿ. ಗೆದ್ದೆತ್ತಿನ ಬಾಲ ಹಿಡಿದು ಬಿಜೆಪಿ ಟೋನಲ್ಲಿ ಮಾತಾಡ್ಬೇಕು. ಒಂದು ಪ್ರಾದೇಶಿಕ ಪಕ್ಷ ಗೆದ್ದೆತ್ತಿನ ಬಾಲದ ತರ ಬಿಜೆಪಿ ಟೋನಲ್ಲಿ ಮಾತಾಡಬಾರ್ದು. ನಾಳೆ ಈ ರಾಜ್ಯಕ್ಕೆ ಅನ್ಯಾಯ ಆದ್ರೆ ಮೊದಲು ಮಾತಾಡ್ಬೇಕಾಗಿರೋದು ಜೆಡಿಎಸ್ ಪಕ್ಷ. ಈಗ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಿ ಅಂತ ನಿಮ್ಮ ತನವನ್ನ ಕಳ್ಕೊಂಡು ಮಾತಾಡ್ತಾ ಇದೆಯಲ್ಲ, ಇಟ್ಸ್ ಟೂ ಬ್ಯಾಡ್. ಜನ ಯಾಕೆ ನಂಬಬೇಕು ನಿಮ್ಮನ್ನ? ಕರ್ನಾಟಕದ ಜನ ಒಂದು ಪ್ರಾದೇಶಿಕ ಪಕ್ಷವನ್ನ ಯಾಕೆ ನಂಬಬೇಕು? ನೀವು ಒಂದು ರಾಷ್ಟ್ರೀಯ ಪಕ್ಷದಂತೆ ಮಾತಾಡ್ತಾ ಇದ್ದೀರಿ. ನಿಮ್ಮನ್ನ ಯಾಕೆ ನಂಬಬೇಕು ಜನ? ನಿಮ್ಮನ್ನ ಯಾಕೆ ನಂಬಬೇಕು? ರಾಜ್ಯಕ್ಕೆ ಫಸ್ಟ್ ಅನುದಾನ ಬರ್ತಾ ಇಲ್ಲ, ಫಸ್ಟ್ ಅದನ್ನ ತರಿಸೋಲ್ಲ ಪ್ರಯತ್ನ ಪಡಿ ನೀವು. ಜೆಡಿಎಸ್ ಪ್ರಾದೇಶಿಕ ಪಕ್ಷ. ಅಮಿತ್ ಶಾ ಅವರು ಇದಕ್ಕೆ ಅಮಿತ್ ಶಾ ಅವ್ರು ಜಮ್ಮು ಕಾಶ್ಮೀರದಲ್ಲಿ ಮಾಡಿರೋದ್ ನಾವು ನೋಡಿದೀವಿ. ಡಿಲಿಮಿಟೇಷನ್ ಅವ್ರು ಹೇಳಿದ್ದಾರೆ ಅಂತ ನಮ್ಮಂತ ಮೂರ್ಖರು ನಾವಲ್ಲ. ಬರ್ಬೇಕಾಗಿರುವಂತ ಅನುದಾನದಲ್ಲಿ ಕಡಿತ ಆಗಿದ್ರು ಕೂಡ ಒಂದ್ ನಿಮಿಷ ಇರ್ರಿ ಮೇಡಮ್. ಬರ್ಬೇಕಾಗಿರುವಂತ ಅನುದಾನದಲ್ಲಿ ಕಡಿತ ಆಗಿದ್ರು ಒಂದ್ ನಿಮಿಷ ಬರ್ಬೇಕಾಗಿರುವಂತ ಅನುದಾನದಲ್ಲಿ ಕಡಿತ ಆದ್ರೂ, ರಾಜ್ಯಕ್ಕೆ ಪದೇ ಪದ ಅನ್ಯಾಯ ಆದ್ರೂ ಒಂದು ಪ್ರಾದೇಶಿಕ ಪಕ್ಷವಾಗಿ ನೀವು ಕರ್ನಾಟಕ ರಾಜ್ಯದ ಪರ ಮಾತಾಡೋದ್ರಲ್ಲಿ ವಿಫಲವಾಗಿದ್ದೀರಿ. ಬಿಜೆಪಿ ಲೈನ್ ಬಿಜೆಪಿ ಅಜೆಂಡಾದಲ್ಲಿ 3 ಹೊತ್ತು ಮಾತಾಡ್ತೀರಾ ನೀವು. ಜೆಡಿಎಸ್ ನವರು ನಿಮ್ಮನ್ನ ಯಾಕೆ ಕರ್ನಾಟಕ ಜನ ನಂಬಬೇಕು ನಿಮ್ಮನ್ನ? ಮಾನ್ವಿತಾ ಅವರು ಯಾವಾಗ ಇದು ರಾಜ್ಯದ ಮಂತ್ರಿ ಹೇಳಿದ್ದಾರೆ, ಎಲ್ಲರಿಗೂ ಕೇಂದ್ರ ಮಂತ್ರಿ ಹೇಳಿದ ತಕ್ಷಣ ಎಲ್ಲ ಸರಿ ಹೋಗಲ್ಲ. ನಾವು ನೋಡಿದೀವಿ. ಮಾನ್ವಿತಾ ಅವರೇ, ಮೇಡಮ್ ಈ ಹೆಣ್ಣು ಮಕ್ಕಳಿಗೆ ಅಧಿಕಾರ ಕೊಡುವ ವಿಚಾರದಲ್ಲಿ ಷರತ್ತುಗಳು, ವಿಂಗಡಣೆಗಳು, ಗಣತಿಗಳು ಎಲ್ಲ ಬಂದ್ಬಿಡ್ತವೆ ಮೇಡಮ್. ಸರಸಗಟಾಗಿ ಅವ್ರು ಕೊಡಬೇಕಾಗಿರೋದನ್ನ ಕೊಟ್ಟು ಆಮೇಲೆ ನಿಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಆಮೇಲೆ ನೀವು ಜನರನ್ನು ಕನ್ವಿನ್ಸ್ ಮಾಡ್ಬೋದು. ಅದಕ್ಕಿಂತ ಮುಂಚೆನೆ ಮಹಿಳೆಯರು ಅಂತ ಬಂದ ತಕ್ಷಣ ಅಲ್ಲಿ ಷರತ್ತುಗಳು ಯಾಕೆ ಅನ್ವಯ ಆಗುತ್ತೆ ಮೇಡಮ್? ಇದೇ ಕಂಡೀಷನ್ಸ್ ಅಪ್ಲೈ ವೈ? ಇದೇ ವಿಪರ್ಯಾಸ ಮ್ಯಾಮ್. ಮನೆ ನಡೆಸಬೇಕು ಅಂತಂದರೆ ಆ ಮನೆಯ ಹೆಣ್ಮಗಳು ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಬೇಕು. ಅವಳು ಮನೆಯ ಯಾರು ಯಜಮಾನ ಇರ್ತಾನ ಅವನ್ನ ಹೋಗು ನಿನ್ನ ಕರಿಯರ್ ಬಿಲ್ಡ್ ಮಾಡ್ಕೊ ಅಂತ ಕಳಿಸ್ತಾಳೆ. ಅವಳು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತಾಳೆ ಅಂತಂದರೆ ಅವಳು ಧ್ವನಿನೇ ಇಲ್ದಿರ ಆಗುತ್ತೆ. ಎಲ್ಲೋ ಒಂದ್ಸಲಿ ಇವಾಗ ಮುಂದಕ್ಕೆ ಬಂದುಬಿಟ್ಟು ರಾಜಕೀಯಕ್ಕೆ ಇಳಿಬೇಕು ಅಂತಂದರೆ ನೀನು ಬೇಡ, ನೀನು ಹೆಂಗಿದ್ರು ಮನೆ ನೋಡ್ಕೊಂಡಿದ್ಯಾ ಅಲ್ಲೇ ಇದ್ಬಿಡು ಅಂತ. ಹಾಗಾದರೆ ಮಹಿಳೆಯರಿಗೆ ಯಾವುದೊಂದು ಅವ್ರಿಗೆ ಕಾನ್ಸೆಪ್ಟ್ ಇಲ್ವಾ? ಅವ್ರಿಗೆ ರಾಜಕೀಯದ ಬಗ್ಗೆ ನಾಲೆಡ್ಜ್ ಇಲ್ವಾ? ಎಲ್ಲ ಇದೆ. ಹೋಗ್ಬಿಟ್ಟು ಸ್ಪೇಸ್ಗೆ ಹೋಗಿ ಬಂದಿದ್ದೀವಿ ನಾವು ಮಹಿಳೆಯರು. ಆದರೆ ಇಲ್ಲಿ ನಾವು ಲೋಕಸಭೆಗೆ ಹೋಗಿ ರೆಪ್ರೆಸೆಂಟ್ ಮಾಡೋದಕ್ಕೆ ಹೋರಾಟ ಮಾಡಬೇಕಾಗಿರೋ ಒಂದು ಪರಿಸ್ಥಿತಿ ಬಂದಿದೆ. ಈ ಡಿಲಿಮಿಟೇಷನ್ ಏನಾಯಿತು ಮೇಡಮ್, ಹೇಗಾಯಿತು ಹೆಂಗಾಯಿತು ನಮ್ಗೆ ಗೊತ್ತಾಗಲಿಲ್ಲ. ಆಲ್ ಆಫ್ ಅ ಸಡನ್ ಮಾರನೇ ದಿನ ನ್ಯೂಸಲ್ಲಿ ಬಂದುಬಿಡ್ತು. ಆಮೇಲೆ ನೋಡಿದ್ರೆ ಏನೋ 33% ನಮಗೆ ರಿಸರ್ವೇಷನ್ ಬರುತ್ತೆ ಅಂತ ಅಂದ್ಕೊಂಡಿದ್ದು ಅದಕ್ಕೂ ಒಂದು ಇದು ಹಾಕ್ಬಿಟ್ಟಿದ್ದಾರೆ. ಇವಾಗ ಪಂಚಾಯತ್ ಲೆವೆಲಲ್ಲಿ ಆಗಲೇ ನೀವು ಹೇಳ್ತಾ ಇದ್ರಿ ಒಂದು 46% 50% ರೆಪ್ರೆಸೆಂಟೇಷನ್ ಇರಬಹುದು ಮ್ಯಾಮ್. ಆದರೆ ಮೇಲೆ ಹೋಗ್ತಾ 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 ನೋಡಿದ್ರೆ 13 to 50% ಅಷ್ಟೇ. 13 to 15, 1/3 ಎಲ್ಲಿದೆ? 1/3 ಹಾಫು ಇಲ್ಲ ಅಲ್ಲಿ. ಎಷ್ಟು ದಿನ ನಾವು ಈ ಥರ ಹೋರಾಟ ಮಾಡಬೇಕು? ಹೋರಾಟ ಮಾಡ್ತಾನೆ ಇರಬೇಕಾ? 2026ನೇ ಇಸ್ವಿಗೆ ಬಂದಿದ್ದೀವಿ, ಇನ್ನೂ 33%ಗೆ ನಾವು ಹೋರಾಟ ಮಾಡಬೇಕು ಅಂತಂದರೆ ನಮ್ಮ ಧ್ವನಿನ ಯಾವ ರೀತಿ ಅವರು ಹಿಸ್ಕಾಕ್ಬಿಡ್ತಾ ಇದ್ದಾರೆ. ದ್ವಂದ್ವ ಇದೆ ನಿಮ್ಮಲ್ಲಿ. ನಮ್ಗೆ ಜನಗಣತಿ ಮಾಡಿದ್ರೆ ಟೈಮ್ ಆಗುತ್ತೆ, ಹೀಗಾಗಿ 50% ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತಂದ್ರಿ. ಈಗ ಹೇಳ್ತೀರಿ ಜನಸಂಖ್ಯೆ ಆಧಾರದ ಮೇಲೆ ಒಬ್ಬ MP
ಬಹಳಷ್ಟು ದೊಡ್ಡ ಕ್ಷೇತ್ರವನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ, ಹಾಗಾಗಿ ಸೀಟ್ಗಳು ಜಾಸ್ತಿ ಮಾಡ್ತೀರಿ ಅಂತ. ಒಂದ್ ಕಡೆ 50% ಅಂತ ಹೇಳ್ತೀರಿ, ಇನ್ನೊಂದ್ ಕಡೆ ಸೀಟ್ ಜಾಸ್ತಿ ಮಾಡ್ತೀವಿ ಅಂತ ಅಂತೀರಿ. ಸೀಟ್ ಜಾಸ್ತಿ ಆದಾಗ ಈಗ ಸಾಧ್ಯವಾದಷ್ಟು ಈಕ್ವಲಿ ಮಾಡೋದಕ್ಕೆ ಹೆಂಗೆ ಈಕ್ವಲಿ ಹೆಂಗ ಆಗಲ್ಲ ಈಗ ಮೇಡಮ್, ಯಾರು ಆಗಲ್ಲ ಮೇಡಮ್, ಈಗ ಹಂಗಾಗಲ್ಲ. ಯಾರು ಹೇಳಿದ್ರು ಈಗ ಇಷ್ಟು ಜನ ಯಾವ 14 ಸೀಟು scientific ಯಾವ basis ಮೇಲೆ ಮಾಡಿದ್ರಿ ನಮ್ಮ ನೀವು ಅದನ್ನ? ಕರ್ನಾಟಕಕ್ಕೆ ಇರೋದ್ರಲ್ಲಿ 14 MP ಗಳು ಜಾಸ್ತಿ ಆಗ್ತಾರ, ಹೌದಾ? ಯುಪಿಗೆ ಎಷ್ಟಾಗ್ತಾರೆ? ಯುಪಿಗೂ ಜಾಸ್ತಿ ಆಗ್ತಾರೆ 40. ಬಟ್ ಯುಪಿಯಲ್ಲಿ ಈಗಿನ ಜನಸಂಖ್ಯೆ ತಗೊಂಡ್ರೆ ಎಷ್ಟು? 40 ಜಾಸ್ತಿ ಆಗುತ್ತೆ. ಈಗಿನ ಕಂಪ್ಯಾರಿಟಿವ್ಲಿ ನಮ್ಗೆ ಪರ್ಸೆಂಟೇಜ್ ಲೆಕ್ಕ ಹೋಗೋಣ, ನಮ್ಗೆ ಎಷ್ಟು ಪರ್ಸೆಂಟೇಜ್ ಆಯ್ತು ಅವ್ರಿಗೆ ಎಷ್ಟು ಪರ್ಸೆಂಟೇಜ್? ಇವಾಗ ಜನಗಣತಿ ಪ್ರಕಾರ ಹೋದ್ರೆ ಅವ್ರಿಗೆ ಏನ್ ಕಡಿಮೆ ಆಗ್ಬಿಡುತ್ತೆ, ಅಲ್ಲಿ ಜನಸಂಖ್ಯೆ ಇನ್ನೂ ಜಾಸ್ತಿ ಇದೆಯಲ್ಲ, ಭುಗಿಲೆದ್ದಿದೆ ಅಲ್ವಾ, ಅದಿನ್ನೂ ಜಾಸ್ತಿ ಆಗ್ಬೋದು. ಅದಕ್ಕೆ ಈಗ ಈ ಹಿಂದೆ 50 ವರ್ಷಗಳ ಅಲ್ಲಿ ನೀವು ಹೇಳೋದು ಇನ್ನೊಂದು 50 ವರ್ಷ ನಮಗೆ ಕರ್ನಾಟಕ ಮೊದಲು, ನಮಗೆ ಕನ್ನಡಿಗರ ಹಿತಾಸಕ್ತಿ ಮೊದಲು. ನಮಗೂ ಸಹ ನಿಮಗ್ ಬೇಕಾದ್ರೆ ನಿಮ್ದು ಹೈಕಮಾಂಡ್ ಪಕ್ಷ, ನಿಮ್ದು ಹಿಂದಿ ಹಾರ್ಟ್ಲ್ಯಾಂಡ್ ಪಕ್ಷ, ಇಲ್ಲ ವಾಲಗಳ ಪಕ್ಷ, ನೀವು ಅವ್ರಿಗೆ ಬೇಕಾದ್ರೆ ಹೋಗಿ ಅನ್ನಿ. ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇಲ್ಲ, ಒಪ್ಪಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಲ್ಲ ಆಗಲ್ಲ ಆಗಲ್ಲ. ಭವ್ಯ ಅವರು ಈಗ ಈ ರಾಜ್ಯಗಳ ಬಗ್ಗೆ ಮಾತಾಡಿದ್ವಲ್ಲ ಮೇಡಮ್, ದಕ್ಷಿಣ ಭಾರತದಲ್ಲಿ ಯಾವ್ದಾದ್ರೂ ಒಂದು ರಾಜ್ಯದಲ್ಲಿ ಬಿಜೆಪಿ ಬಹುಮತದಿಂದ ಇವತ್ವರೆಗೂ ಗೌರ್ಮೆಂಟ್ ಫಾರ್ಮ್ ಮಾಡಿದ್ಯಾ? ಅನ್ಯಾಯ ಆಗ್ತಿರುವಂತಹ ರಾಜ್ಯಗಳು ಯಾವ್ಯಾವು? ದಕ್ಷಿಣ ಭಾರತದ್ದು. ಉತ್ತರ ಪ್ರದೇಶ ಹಿಂದಿ ಬೆಲ್ಟ್ ಇದೆಯಲ್ಲ, ಪ್ರತಿ ಒಂದಕ್ಕೂ ಎಕ್ಸ್ಟ್ರಾ ಸೀಟ್ಗಳು ಸಿಗುತ್ತೆ. 2029 ಎಲೆಕ್ಷನ್ ಆಗತ್ತಲ್ಲ, ನೀವು ಗೆಲ್ಬೇಕಾದ್ರೆ ಅಲ್ಲಿಂದಾನೇ ನೀವು ಜಾಸ್ತಿ ಗೆಲ್ಬೇಕು, ನಿಮ್ಗೂ ಗೊತ್ತಿದೆ ಅದು. ಅದಕ್ಕೋಸ್ಕರ ಮಹಿಳೆಯರನ್ನ ಮುಂದೆ ಇಟ್ಕೊಂಡು ಈ ಕ್ಷೇತ್ರ ವಿಂಗಡಣೆ ತರ್ತೀರಾ ಅಂದ್ರೆ ಅದು ಹೇಡಿಗಳು ಮಾಡುವಂತ ಕೆಲಸ. ಮಹಿಳೆಯರ ಮೀಸಲಾತಿ ಮಾಡಿ ಮುಗಿಸಿ. ನೀವ್ ಹೇಳಿದ್ರಿ ಅಮಿತ್ ಶಾ ಅವ್ರು ಹೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ ಅಂತ, ನೀವ್ ಹೆಂಗೆ ನಾವು ಅಮಿತ್ ಶಾ ಅವ್ರನ್ನ ನಂಬಕ್ ಸಾಧ್ಯ? ನಂಬಿಕೆಗೆ ಮಾತಾಡಲಿಲ್ಲ, ನಾನ್ ಮುಗಿಸ್ತೀನಿ ರೀ. ಅಮಿತ್ ಶಾ ಅವ್ರನ್ನ ಆಗ್ಲಿ ನರೇಂದ್ರ ಮೋದಿ ಅವ್ರನ್ನ ಆಗ್ಲಿ ಹೇಗೆ ನಂಬೋದಕ್ಕೆ ಸಾಧ್ಯ? ಡಿಮಾನಿಟೈಸೇಷನ್ ಮಾಡಿದಾಗ 50 ದಿನ ಕೊಡಿ ಬ್ಲಾಕ್ ಮನಿ ತರ್ತೀವಿ ಅಂದ್ರು, ಎಷ್ಟ್ ಲಕ್ಷ ತಂದ್ರು, ಎಷ್ಟು ಕೋಟಿ ತಂದ್ರು? ಮೀಸಲಾತಿ ಮಾತಾಡ್ರಿ ನೀವು. ಬಿಜೆಪಿ ಅನ್ಯಾಯ ಇನ್ನ ಜಾಸ್ತಿ ಆಗತ್ತೆ ಅಂತ. ಹಾಗಾದ್ರೆ ಪ್ರತಿ ಒಂದು ಚೀಫ್ ಮಿನಿಸ್ಟರ್ ಗಳನ್ನ ಕರೆದು ಪ್ರತಿ ಒಂದು ಆಪೋಸಿಷನ್ ಅವ್ರನ್ನ ಕೂಡಿಸಿ ಡಿಸ್ಕಸ್ ಮಾಡಿದ್ರ ಈ ಫಾರ್ಮುಲಾ ತರಕ್ ಮುಂಚೆ? ಅಥವಾ ನಾಗ್ಪುರ ಹೆಡ್ ಕ್ವಾರ್ಟರ್ಸ್ ಇಂದ ಬಂತ ನಿಮ್ಗೆ ಈ ಫಾರ್ಮುಲಾ 50%? ಯಾವ ನಾಗ್ಪುರ ಹೆಡ್ ಕ್ವಾರ್ಟರ್ಸ್ ಇಂದ ಮತ್ತೆ ಹೇಗ್ ಬಂತು 50% ಅಂತ? ಹೋಗ್ಲಿ, ಅದೇ 50% ಬಿಲ್ ಒಳಗೆ ಹಾಕಿದಾರ? ಇಲ್ಲ, ಇವ್ರು ಬಾಯಲ್ಲಿ ಹೇಳ್ತಾರಂತೆ, ನಂಬಿಡ್ಬೇಕಂತೆ, ನಾವು ಸೈನ್ ಮಾಡ್ಬಿಡ್ಬೇಕಂತೆ. ಯಾವ ಅಪೋಸಿಷನ್ ಲೀಡರ್ ಗಳನ್ನ ಸೋನಿಯಾ ಗಾಂಧಿ ಮೇಡಮ್ ಅವರು ಹೇಳಿದ್ರು ಏನಂತ, 29 ಎಲೆಕ್ಷನ್ ಮುಗ್ದೋಗ್ಲಿ, ಎಲ್ಲ ಕೂತ್ಕೊಂಡು ಮಾತಾಡೋಣ, ಇಷ್ಟು ಅರ್ಜೆಂಟ್ ಅಲ್ಲಿ ಪಾಸ್ ಮಾಡಿ ಹೆಣ್ಮಕ್ಳ ರಿಸರ್ವೇಶನ್ ಒಂದು ಚಾನ್ಸ್ ಇದೆ, ಹಾಳು ಮಾಡಬೇಡಿ ಅಂತ ಕೇಳಿದ್ರ ನೀವು? ಇಲ್ಲ. ಈ ಹಿಂದೆ 400 ಪಾರ್ ಅನ್ಕೊಂಡು ಈ ಸಲ ನಿಮಗೆ 400 ಪಾರ್ ಆಗ್ಲಿಲ್ಲ. ಹೋದ್ ಸಲ 2 ಸಲ ನೀವು ಅತಿ ಹೆಚ್ಚು ಸೀಟ್ಗಳಿಂದ ಗೆದ್ದಿದ್ರಿ. ಹೋದ್ 2 ಸಲ ಟರ್ಮ್ ಅಲ್ಲೂ ಟೈಮಿಂಗ್ ಆಯ್ತು. ಪ್ರಶಾಂತಿ ಮೇಡಮ್, ಟೈಮಿಂಗ್ ಒಂದ್ ನಿಮಿಷ. ಟೈಮಿಂಗ್ ಮೇಡಮ್, ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಎಲೆಕ್ಷನ್ಸ್ ಮುಂದಿಟ್ಕೊಂಡು ಒಂದು ವಾರಕ್ಕೆ ಎಲೆಕ್ಷನ್ಸ್ ಆಗುತ್ತೆ ಅಂದಾಗ ಈ ಹಿಂದೆ ಇನ್ನೂ ವಿಶೇಷ ಅಧಿವೇಶನ ಮುಗಿದು ಇನ್ನೂ ಒಂದು 15 ದಿನನೂ ಆಗಿಲ್ಲ. ಒಂದ್ ನಿಮಿಷ ಆಗಿಲ್ಲ. ಇದ್ದಕ್ಕಿದ್ದಂತೆ ತರಾತುರಿಯಲ್ಲಿ ಎಲೆಕ್ಷನ್ಸ್ 3-4 ದಿನ ಇದೆ ಅಂದಾಗ ಅಧಿವೇಶನ ಕರೆದು ಎಲ್ಲ ಮಹಿಳಾ ಬಿಲ್ ಆಲ್ರೆಡಿ ಪಾಸ್ ಆಗಿತ್ತು. ನಮ್ ಜನರಿಗೆ ನಾವು ತಪ್ಪು ಮಾಹಿತಿ ಕೊಡೋದು ಬೇಡ. ಬಹಳ ಜನ ಅನ್ಕೊಂಡಿರೋದು ಮಹಿಳಾ ಬಿಲ್ಗೆ ಎಲ್ಲರೂ ವಿರೋಧ ವ್ಯಕ್ತ. ಮಹಿಳಾ ಬಿಲ್ 2023 ಸೆಪ್ಟೆಂಬರ್ ಅಲ್ಲಿ ಪಾಸ್ ಆಗಿತ್ತು. ವಿರೋಧ ಪಕ್ಷಗಳೂ ಕೂಡ ಅದನ್ನ ಅಂಗೀಕಾರ ಮಾಡಿದ್ವು, ಅದಕ್ಕೆ ಮತವನ್ನ ನೀಡಿದ್ವು. ಅದನ್ನ ಯಾರು ವಿರೋಧ ಮಾಡಿಲ್ಲ. ಮಹಿಳಾ ಮೀಸಲಾತಿ ಬಿಲ್ ಅನ್ನ ಯಾರು ವಿರೋಧ ಮಾಡಿಲ್ಲ. 2023ಕ್ಕೆ ಸರ್ವಾನುಮತದಿಂದ ಬಿಲ್ ಪಾಸ್ ಆಯ್ತು. ರಾಷ್ಟ್ರಪತಿಗಳ ಅಂಕಿತ ಕೂಡ ಬಿತ್ತು. ಆದರೆ ಅದೇ ಬಿಲ್ ಅನ್ನ ಇವತ್ತು ವಿಂಗಡಣೆ ಅನ್ನುವಂತ ಒಂದು ಷರತ್ತನ್ನ ಸೇರಿಸಿ ಅದರೊಳಗಡೆ ತುರುಕಿ ಮತ್ತೆ ತರಾತುರಿಯಲ್ಲಿ ಮಂಡಿಸಿದ್ದಾರೆ. ಈ ಕ್ಲಾರಿಫಿಕೇಶನ್ ಜನರಿಗೆ ಹೋಗ್ಬೇಕು. ಸೊ ಈ ತರಾತುರಿ ಯಾಕೆ ಮೇಡಮ್? 2029ಕ್ಕೆ ಬರುತ್ತಾ ಮಹಿಳಾ ಮೀಸಲಾತಿ? 2029ಕ್ಕೆ ಬರುತ್ತಾ ಮೇಡಮ್ ಮಹಿಳಾ ಮೀಸಲಾತಿ? ಬರುತ್ತೆ ಮೇಡಮ್. ಹೆಂಗೆ? ಒಂದ್ ನಿಮಿಷ. ಹೆಂಗೆ? ಈಗ ಮೇಡಮ್ ಹೇಳ್ಬಿಡ್ತೀನಿ, ಒಂದ್ ಸ್ವಲ್ಪ ದಯವಿಟ್ಟು. ಅಂದ್ರೆ 543ಕ್ಕೆ ಬರುತ್ತಾ? ಇಲ್ಲ ಮೇಡಮ್, 840ಕ್ಕೆ ಬರುತ್ತಾ? ಮೇಡಮ್ ಒಂದ್ ನಿಮಿಷ ಕೇಳಿ. ಹೇಳಿ.
ಈಗ ನೀವು 2023ಕ್ಕೆ ಹೌದು ಮಂಡನೆ ಆಯಿತು, ದೇವೇಗೌಡರು ಮೋದಿ ಅವರಿಗೆ ಪತ್ರ ಬರೀತಾರೆ, ಇದನ್ನು ಮಾಡಲೇಬೇಕು ನೆಕ್ಸ್ಟ್ ಎಲೆಕ್ಷನ್ ಒಳಗಡೆ ದಯವಿಟ್ಟು ಅಂತ ಹೇಳಿ 23 ಏನು ಎಲೆಕ್ಷನ್ ನಡೀತಲ್ಲ 23 ಅದ್ರ ಮುಂಚಿತವಾಗಿ ಇವರು ಬರೀತಾರೆ. ಸೊ ಹಾಗಾಗಿ ಅದು ಮೋದಿ ಅವ್ರಿಗೆ ಸೇರಿಸಿ ಅದು ಮಂಡನೆ ಆಗಲಿ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆಗಳು ಎಲ್ಲ ನಡೀತಾ ಇದ್ವು ಹಿಂದ್ಗಡೆಯಿಂದ. ಅದಕ್ಕೆ ನಮಗೆ ಅಧಿಕೃತವಾದ ದಾಖಲಾತಿಗಳು ಕೂಡ ಇದೆ. ನಾವು ಇಲ್ಲಿ ಏನು ಯಾಕೆ ಮಾಡ್ಲಿಲ್ಲ ಮೋದಿ ಅವರು? ಒಂದ್ ನಿಮಿಷ, ಇವಾಗ ದೇವೇಗೌಡರು ಪತ್ರ ಬರೆದ್ರು. ಇವಾಗ ಒಂದು ಸ್ಕೂಲು, ಒಂದು ಕ್ಲಾಸ್ ರೂಮ್ ಅಲ್ಲಿ 30 ಜನ ಇದ್ದಾರೆ 20 ವರ್ಷದಿಂದ, ಇವಾಗ 50-60 ಜನ ಆಗಿದಾರಂತ ಗೊತ್ತು. ಒಂದೇ ಟೀಚರ್ನ ಇಟ್ಕೊಳ್ತೀರಾ ನೀವು ಒಂದೇ ಟೀಚರ್? ಇವಾಗ ಪೇರೆಂಟ್ಸ್ ಏನ್ ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣ ಬೇಕು, ನೀವು 60 ಜನ ಇದ್ರೆ ಬೇರೆ ಸ್ಕೂಲ್ಗೆ ಸೇರಿಸ್ತಾರೆ. ಅದೇ ಆಗಿರೋದಿಲ್ಲಿ. ಒಂದ್ ನಿಮಿಷ ನಾನು ಮಾತಾಡ್ತಾ ಇದ್ದೀನಿ. ಕರೆಕ್ಟ್. ಈಗ 543ರಲ್ಲಿ ಸದ್ಯ 2029 ಮಟ್ಟ ನೀವು ಕೊಡಂಗಿಲ್ಲ, ನೀವು ಕೊಡೋದಿಲ್ಲ, ಹೌದಾ ಮೇಡಮ್? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲ ಇಲ್ಲ ಇಲ್ಲ, ಅವ್ರ ಲಾಜಿಕ್ ನಿಮ್ ಲಾಜಿಕ್ ಮೇಡಮ್. ಈಗ ಇರೋ ಸೀಟ್ 543ರಲ್ಲಿ ನೀವು ಮಹಿಳೆಯರಿಗೆ ಕೊಡಲ್ಲ, ಹೌದಾ? ಮಹಿಳೆಯರಿಗೆ ಕೊಡಬೇಕು ಅಂತಂದ್ರೆ ಮತ್ತೆ ಎಷ್ಟು ಜನ ಇದ್ದಾರೆ ಜನಸಂಖ್ಯೆ ಅನ್ನೋದನ್ನ ನೋಡಿ ಆಮೇಲೆ ನೀವು ಕೊಡ್ತೀರಿ, ಹೌದಾ ಮೇಡಮ್? ಅಷ್ಟೊತ್ತನ ಮಹಿಳೆಯರಿಗೆ ಅವಕಾಶ ಇಲ್ಲ. ಇಲ್ಲ, ಒಂದ್ ನಿಮಿಷ ಮೇಡಮ್, ಇಲ್ಲ ಅವಕಾಶ. ಹೇಳ್ತಾ ಇರೋದು ನೀವು ಜನಗಣತಿ ಮಾಡಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ 840 ಏರಿಸಿ ಆಮೇಲೆ ಕೊಡ್ತೀರಿ, ಅಲ್ಲಿ ಮಟ್ಟ ಇಲ್ಲ. ಈಗಿರೋರೇ ನಡೆಸ್ಲಿ, ಅಲ್ಲಿ ಮಟ್ಟ ಮಹಿಳೆಯರ ಅವಶ್ಯಕತೆ ಇಲ್ಲ. ನಮ್ಗೆ 179 ಮಹಿಳೆಯರಿಗೆ ಸಾಕಾಗಲ್ಲ ಕೊಡೋದು, ನಮ್ಗೆ 280 ಹೆಣ್ಮಕ್ಳಿಗೆ ಕೊಡ್ಲೇಬೇಕು ಅಂತ ನಾವು ಹಠ ಹಿಡ್ದೋರೋದಲ್ಲಿ. ನೀವೇನ್ ಕಾಂಗ್ರೆಸ್ 170 ನಿಮ್ ಲಾಜಿಕ್ಕೆ ಮೇಡಮ್, ನಿಮ್ ಲಾಜಿಕ್ಕೆ ಅಂದ್ರೆ 2034 ಮಹಿಳೆಯರು ಬರೋದ್ ಬೇಡ, ಇದೆಲ್ಲ ಆಗೋ ಮಟ್ಟ ಮಹಿಳೆಯರು ಬರೋದ್ ಬೇಡ, ಇವರೇ ಮಾಡ್ಲಿ. 543ಕ್ಕೆ ನೀವು ಎಷ್ಟು 29 ಬರ್ಬೇಕು, 34ವರೆಗೂ ಹೋಗ್ಬಾರ್ದು. ಎಷ್ಟು ಮಹಿಳೆಯರನ್ನ 543 ಆದ್ರೂ 33, 800 ಆದ್ರೂ 33, 1000 ಆದ್ರೂ 33 ಮೇಡಮ್. ಬಟ್ ಆದ್ರೆ 543ಕ್ಕೆ 179 ಆಯ್ತು, ಅದೇ 848ಕ್ಕೆ ಮಾಡಿದ್ರೆ ಈಗ ಮೇಡಮ್ ನೀವು ಹೇಳೋದು ಹೆಂಗಿದೆ ಅಂದ್ರೆ 100 ಜನ ಇದ್ದಾರೆ ಮೇಡಮ್, 100 ಜನ ಇದ್ದಾರೆ. ಆ 100 ಜನರಲ್ಲಿ 50 ಜನ ಮಹಿಳೆಯರು ನೀಡ್ರಿ ಅಂತ ನಾವು ಕೇಳ್ತೀವಿ. ನೀವೇನ್ ಹೇಳ್ತೀರಿ? ಇಲ್ಲ, ಇನ್ನೊಂದು 10 ವರ್ಷಕ್ಕೆ 500 ಜನರಲ್ಲಿ ನಾವು 250 ಜನರಿಗೆ ಕೊಡ್ತೀವಿ. ಈಗ ಸದ್ಯ ಇರೋ 50 ಜನ ಮುಂದೆ ಜಾಸ್ತಿ ಕೊಡ್ತೀವಿ, ಈಗ ಕೊಡ್ತೀವಿ. ರಾಜ್ಯಗಳಿಗೆ ಹಾಳು ಮಾಡ್ತೀವಿ, ಎಲ್ಲೆಲ್ಲಿ ನಮ್ಮ ನಾವು ರಾಜ್ಯಗಳಿಗೆ ಕೊಡ್ತೀವಿ. ಲಾಜಿಕ್ಗೆ ಬರ್ತೀನಿ. 76ರಲ್ಲಿ ನಿಮ್ಗೆ ಯೋಗ್ಯತೆ ಇಲ್ಲ ಮಾಡೋದಕ್ಕೆ ಇಂದಿರಾ ಗಾಂಧಿ ಅವರಿಗೆ. ನೀವು ಇವಾಗ 2000 ಇದಕ್ಕೆ ರೆಡಿ ಇಲ್ಲ. ಪ್ರಶ್ನೆ ಕೇಳ್ತಾ ಇದ್ದೀರಾ? ಈಗ ನಾನು ಮಾತಾಡ್ತೀನಿ. ಆ ತರ ವಾದಗಳು ಆಗಲ್ಲ ಮೇಡಮ್. ಪ್ರಶಾಂತಿ ಮೇಡಮ್, ಪ್ರಶಾಂತಿ ಮೇಡಮ್, ಪ್ರಶಾಂತಿ ಮೇಡಮ್, ಪ್ರಶಾಂತಿ ಮೇಡಮ್, ಆಯ್ತಪ್ಪ. ಈಗ ನಿಮ್ ಪ್ರಕಾರನೇ ಜನಗಣತಿ ಇದೆಯಾ ನಿಮ್ಮ ಹತ್ರ? ಹೌದು ಮೇಡಮ್, ಇವಾಗ 2011 ಜನಗಣತಿ ಆಧಾರದ ಮೇಲೆ ಮಾಡ್ತಾ ಇರೋದು. ಇವಾಗ ಆ ಜನಗಣತಿ ಆಧಾರದ ಮೇಲೆ ಯಾರು ಮಾತಾಡ್ತಾರೆ ಮೇಡಮ್? ಮೇಡಮ್ 2011ಕ್ಕೆ ಜನಗಣತಿ ಆಗಿದೆ ಮೇಡಮ್, 2021ಕ್ಕೆ ಆಗಬೇಕಾಗಿತ್ತು. ನಿಮ್ಮ ಹತ್ರ ಲೇಟೆಸ್ಟ್ ಮಾಹಿತಿ ಇಲ್ಲ. ಈ 10 ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ? ನಿಮ್ಗೆ ಜನಸಂಖ್ಯೆ ಆಧಾರದ ಮೇಲೆ ಮಾಡಬೇಕು, ಕರೆಕ್ಟಾಗಿ ಮಹಿಳೆಯರ ರೆಪ್ರೆಸೆಂಟೇಷನ್ ಸಿಗಬೇಕು ಅನ್ನೋದಾದ್ರೆ 10 ವರ್ಷದ್ದು ಹಳೇದು ಇಟ್ಕೊಂಡು ನೀವು ಮಾಡಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ಪಕ್ಕ ಬೇಕು, ನಿಮಗೆ ಮಹಿಳೆಯರು ಕರೆಕ್ಟ್ ಕೊಡ್ಬೇಕು, ನೀವು ಕರೆಕ್ಟ್ ಜನಸಂಖ್ಯೆ ಮೇಲೆ ಕೊಡ್ಬೇಕು. ಹಂಗಾದ್ರೆ 2021 ಅಲ್ಲ, ಎಕ್ಸ್ಟ್ರಾ ಕೊಡ್ಬೇಕು. 2021ರಲ್ಲಿ ನಿಮ್ದು ಆಗಿಲ್ಲ ಮೇಡಮ್, ಮಾಡ್ಬೋದಲ್ಲ? ಹೇಳ್ತೀನಿ. 2011 ಜನಗಣತಿ ನೀವು ಮಾಡಿದ್ರೆ ನಾವೇನು ನಿಮ್ಗೆ 1976 ಕೇಳ್ತಿಲ್ಲ, 2011 ಮಾಡಿ. ಭವ್ಯ ಮಾತಾಡಿ ಪ್ಲೀಸ್
ಮೇಡಮ್ ಏನ್ ಲಾಜಿಕ್ ನಿಮ್ದು? ಲಾಜಿಕ್ ಇಲ್ದಿರ ಇಲ್ಲಾಜಿಕಲ್ ಟಾಕ್ಸ್ ಐ ವಿಲ್ ನಾಟ್ ಎಂಟರ್ಟೈನ್ ಪ್ಲೀಸ್. ನೋ ಅಲ್ಲ, ನಿಮಗೆ ಕರೆಕ್ಟ್ ಆದ ಈಗೇನು ಒಂದ್ ನಿಮಿಷ ಮೇಡಮ್, ಕರೆಕ್ಟ್ ಆದ ಫಿಗರ್ಸ್ ನಿಮ್ಮ ಹತ್ರ ಇಲ್ಲ. 10 ವರ್ಷ ಹಳೇದಿದೆ. ಒಂದ್ ನಿಮಿಷ, 10 ವರ್ಷ ಹಳೇದಿದೆ. 10 ವರ್ಷ ಹಳೇದ್ ಇಟ್ಕೊಂಡು ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಹೊಸದು ಮಾಡಿ. ನೀವು ಬೇಕು ತಾನೇ ಗಣತಿ, ನೀವು ಬೇಕು ತಾನೇ ಸರಿಯಾದ ದತ್ತಾಂಶ ಮಾಡಿ. ಅದನ್ನ ಬಿಟ್ಬಿಟ್ಟು 10 ಈಗ ಮಾಡೋದಕ್ಕೆ ನಿಮ್ಗೆ ಗಣತಿ ಬೇಕು, ಆದ್ರೆ 10 ವರ್ಷದ ಹಿಂದಿಂದ ಬೇಕು, ಲೇಟೆಸ್ಟ್ ಬೇಡ. ಏನಿದು ನಿಮ್ದು ದಂದ? ನೀವು ಕಾಂಗ್ರೆಸ್ ಯಾಕೆ ಮೇಡಮ್ ಬರೀ ಕಾಂಗ್ರೆಸ್ ಕಾಂಗ್ರೆಸ್ ಅಂತೀರಿ? ಇವಾಗಿಂದ ಮಾತಾಡ್ರಿ, ಇವಾಗಿಂದ ಮಾತಾಡ್ರಿ. ಏನ್ ಮಾತಾಡ್ತೀರಿ ಪ್ರಶಾಂತಿ? ನಿಮ್ಗೆ ಗಣತಿನೇ ಬೇಕಲ್ವಾ? ಆಧಾರ ನಿಮ್ ಗಣತಿನೇ ಬೇಕಲ್ಲ? ಲೇಟೆಸ್ಟ್ ಮಾಡಿ 10 ವರ್ಷದ ಹಳೇದ್ ಎದಕ್ ಬೇಕು ನಿಮ್ಗೆ? ಎದಕ್ ಬೇಕು ನಿಮ್ಗೆ? ನಂಬರ್ಸೇ ಬೇಕಲ್ಲ? ಲೇಟೆಸ್ಟ್ ಮಾಡಿ. 2011ಕ್ಕೆ ಮಾಡ್ಬೇಕು, 2021ಕ್ಕೆ ಮಾಡ್ಬೇಕಾಗಿತ್ತು, ಮಾಡಕ್ಕಾಗಿಲ್ಲ. 10 ವರ್ಷದ ಇನ್ಕ್ರೀಸ್ ಆಗಿಲ್ವಾ ಪಾಪ್ಯುಲೇಷನ್? ಆಗಿದೆ ಆಗಿದೆ. ಅದಕ್ಕಿಂತ 10 ವರ್ಷ ಹಿಂದೆ ಎಷ್ಟಿತ್ತು? ಆಗಿದೆ, ಮಾಡ್ರಿ ಮತ್ತೆ. ನೀವ್ ಹೇಳಿ ಎಷ್ಟಿತ್ತು? ಮಾಡಿ. 10 ಎಷ್ಟಾದ್ರೂ ಇರ್ಲಿ. ಹಿಂದೆನೆ ಮೇಡಮ್ ಮಾಡಿ. 10 ವರ್ಷ ನಿಮ್ಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ 10 ವರ್ಷದಲ್ಲಿ ಪಾಪ್ಯುಲೇಷನ್ ಎಷ್ಟು ಜಾಸ್ತಿ ಆಗಿದೆ ಅಂತ. ಅದಕ್ಕೆ ಹಳೇದೇ ಇಟ್ಕೋತೀರಿ ನೀವು. ಬೇಕು ನಂಬರ್ಸ್ ಅಂದ್ರೆ ಲೇಟೆಸ್ಟ್ ಇಟ್ಕೊಳ್ಳಿ. ಅದಕ್ಕೆ ನೀವು ಬೇಕಾದಾಗ 11 ವರ್ಷದ ಇಟ್ಕೋತೀವಿ, 10 ವರ್ಷದ ಹಿಂದೆ ಇಟ್ಕೋತೀವಿ. ಆದ್ರೂ 10 ವರ್ಷದ ಹಿಂದೆ ಇಟ್ಕೊಂಬೇಡಿ. ಈಗ 2011 10 ವರ್ಷ ಅಂದ್ರೆ ಮೇಡಮ್, ಒಂದ್ ವರ್ಷಕ್ಕೆ ಎಷ್ಟು ಮಕ್ಕಳು ಹುಡ್ತಾರ ಗೊತ್ತಾ ನಿಮ್ಗೆ? ಮೇಡಮ್ ಜಿ, ಒಂದ್ ವರ್ಷಕ್ಕೆ ಎಷ್ಟು ಮಕ್ಕಳು ಹುಡ್ತಾರ ಗೊತ್ತಾ ನಿಮ್ಗೆ? ಜನನದ ಪ್ರಮಾಣ ಎಷ್ಟಿದೆ ಗೊತ್ತಾ? ಮತ್ತೆ ನೀವು ಲೇಟ್ ಆಗುತ್ತಲ್ಲ ಇವಾಗ. ಎಲ್ಲ ನೀವೇ ಮಾತಾಡ್ತೀರಿ. ಲೇಟ್ ಆಗುತ್ತೆ ಅಂತೀರಿ, ಜನಗಣತಿ ಬೇಕು ಅಂತೀರಿ. ಮತ ಹಾಕಿದ ಕಾಂಗ್ರೆಸ್ ಮತ್ತು ಇಂಡಿ ಕೂಟಕ್ಕೆ ದೇಶದ ಮಹಿಳೆಯಾಗಿ ನನ್ನ ಧಿಕ್ಕಾರ ಇದೆ. ಹಾಗೂ ನೀವು ಮತ ಹಾಕಿರುವುದು ದೇಶದ ಮಹಿಳೆಯ ವಿರುದ್ಧ ಅನ್ನೋದನ್ನು ನೀವು ಮರಿಬೇಡಿ. ಆದರೆ ಅದಕ್ಕೆ ತಕ್ಕಂತೆ ದೇಶದ ಮಹಿಳೆಯರು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಉತ್ತರ ಕೊಡುತ್ತೇವೆ. ಇವಾಗ 2023ಗೆ ಬಿಲ್ ಪಾಸ್ ಆಗಿತ್ತಲ್ಲ, ಅವ್ರ ಮಹಿಳೆಯರ ಪರ ಅಷ್ಟೊಂದು ಅಭಿಮಾನ ಇದೆ, ಅಷ್ಟೊಂದು ಕಾಳಜಿ ಇದೆ. ಯಾಕೆ 2024ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಲ್ಲ? ಅವರು ಮಾಡ್ಬೋದಾಗಿತ್ತು. ಅವ್ರದೇ ಪಕ್ಷ ತುಂಬಾ ಮೆಜಾರಿಟಿಯಲ್ಲಿ ವಿನ್ ಆಗಿತ್ತು, ಸರ್ಕಾರ ಫಾರ್ಮ್ ಮಾಡಿದ್ರು. ಈಗ ಎಲ್ಲ ಮೈತ್ರಿಕೂಟ ಪಕ್ಷನ ಸೇರಿಸ್ಕೊಂಡವ್ರು ಈ ಸಮಯದಲ್ಲಿ ನಮ್ಗೆ ಕಾಂಗ್ರೆಸ್ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ನೇನು ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಜೆಕ್ಟ್ ಮಾಡ್ತಾರೆ, ಇನ್ನೇನ್ ಒಂದೇ ಹೆಜ್ಜೆ ಇತ್ತಂತೆ ಮಹಿಳೆಯರಿಗೆ ಹತ್ತದಕ್ಕೆ ಪಾರ್ಲಿಮೆಂಟ್. ಕಾಂಗ್ರೆಸ್ ಅವ್ರು ಹಿಡಿದು ಹಿಂದೆ ಹಾಕ್ಬಿಟ್ರಂತೆ. 2024ಕ್ಕೆ ಹತ್ಬೋದಾಗಿತ್ತಲ್ಲ, ಒಂದ್ ಹೆಜ್ಜೆ ಅಲ್ಲ, ಇನ್ನೂ 4 ಹೆಜ್ಜೆ ಮುಂದೆ ಇಟ್ಟು. ಯಾಕೆ ಹತ್ತಕ್ ಬಿಟ್ಟಿಲ್ಲ ಅವಾಗ ಇದೇ ಬಿಜೆಪಿ ಸರ್ಕಾರ? ಈ ಕಾಂಗ್ರೆಸ್ ಇದಾರಲ್ಲ, ಹಿಂಡಿ ಒಕ್ಕೂಟದ ಯಾರು ಸದಸ್ಯರಿದ್ದಾರೆ ಮೇಡಮ್, ಇದೇ ಮಿಸ್ಟರ್ ಸಮುದಾಯರು ಸಮಾಜವಾದಿ ಪಾರ್ಟಿ ನಾಯಕರಾದಂತಹ ಮುಲಾಯಂ ಸಿಂಗ್ ಯಾದವ್ ಅವರು ಹೆಣ್ಮಕ್ಳ ಬಗ್ಗೆ ಏನ್ ಮಾತಾಡಿದ್ದಾರೆ? ಓ ಲೋಗ್ ಲಿಫ್ಟಿಕ್ ಲಗಾಕೆ ಹಾಕೆ ಇದರ್ ಬೇಟಾ ತೋ ಹಮ್ ಲೋಗ್ ಕ್ಯಾ ಕರೆ ಅಂದ್ರು. ಅದನ್ನೆಲ್ಲ ಇದೇ ಲಲ್ಲು ಪ್ರಸಾದ್ ಯಾದವ್ ಅವ್ರು ಹೇಳಿದ್ರು, ರೋಡ್ ಮೇ ನಾಚನೆ ವಾಲಾ ಲೋಗ್ ಹಾಕೆ ಸದನ್ ಮೇ ಬೇಟಾ ತೋ ಕ್ಯಾ ಕರು. ಅವರ ಮಹಿಳಾ ವಿರೋಧಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅದೇ ಸಿ.ಟಿ. ರವಿ ಅವರು ಅದೇ ಆ ಸಭೆಯಲ್ಲಿ ಕುತ್ಕೊಂಡು ಹೆಣ್ಮಕ್ಳ ಬಗ್ಗೆ ಮಾತಾಡ್ದಾಗ ಎಲ್ಲೋಗಿದ್ರು ಮೇಡಮ್ ಇವರು? ಅದೇ ಮುನಿರತ್ನಂ ಅವರು ಅದೇ ಹೆಣ್ಮಕ್ಳಿಗೆ ಮೋಸ ಮಾಡಿದಾಗ ಎಲ್ಲೋಗಿದ್ರು ಇವ್ರು ಕೇಳಕ್ಕೆ? ಇವಾಗ ಅದೇ ಮೀಸಲಾತಿ ಕೊಡಕ್ಕೆ ಕೇಳಕ್ಕೆ ಅಧಿಕಾರ ಇಲ್ವಾ? ನಾವು ಮಾತ್ರ ಕಾಂಗ್ರೆಸ್ ಅವ್ರು ಮಾತ್ರ ಪ್ರತಿಭಟನೆ ಮಾಡ್ಬೇಕು, ಹೆಣ್ಮಕ್ಳಿಗೆ ಮೀಸಲಾತಿ ಬೇಕು ಅಂತ ಅವ್ರಿಗೆ ಪ್ರತಿಭಟನೆ ಮಾಡಕ್ಕೆ ಅವ್ರು ಯಾರು ಹೆಣ್ಮಕ್ಳೇ ಇಲ್ವಾ? ಬಿಜೆಪಿ ಸರ್ಕಾರದಲ್ಲಿ JDS ಅಲ್ಲಿ ಯಾರು ಇಲ್ವಾ? ಮಹಿಳಾ ಮೀಸಲಾತಿಗೆ 33% ಕಾಂಗ್ರೆಸ್ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ದಯವಿಟ್ಟು ಮೀಸಲಾತಿನ ಒಂದೇ ತಗೊಬನ್ನಿ, ಮಧ್ಯೆ ಯಾಕೆ ಸೇರಿಸಿದ್ದಾರೆ ಮರಿ ವೆಂಕಟಣ್ಣ? ಇವತ್ತೇ ತನ್ನಿ ಮೇಡಮ್, ನಮ್ಮವರೆಲ್ಲ ಸೈನ್ ಮಾಡಿ ನಾವೆಲ್ಲ ಖುಷಿ ಪಡ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ಮಹಿಳೆಯರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಅವ್ರು ಮಾಡ್ತಿದ್ದಾರೆ, ಅವ್ರು ಮಾಡ್ತಿದ್ದಾರೆ ಅಂತ ಅಲ್ಲ ಮೇಡಮ್. ಸೋನಿಯಾ ಗಾಂಧಿ ಅವರು ತಂದ್ರು, ಇವ್ರು ಹೇಳ್ತಾರೆ ಇಂದಿರಾ ಗಾಂಧಿ ಅವರ ಅವಾಗ ಏನ್ ಮಾಡ್ತಿದ್ರು ಅಂತ. ಎಲ್ಲರಿಗೂ ಕೊಟ್ರಲ್ವಾ? ಈಗ ಮೋದಿ ಸರ್ಕಾರದಲ್ಲಿ ತರ ಮೇಡಮ್, ಎಲ್ಲಾರ್ದು ಎಷ್ಟಿದ್ದಾರೆ ಅವ್ರದ್ದು ಸಪೋರ್ಟ್? ಮಾಡ್ಲಿ, ಅವರು ಇವತ್ತೇ ಮಾಡ್ಲಿ, ಒಂದಿನ ತಗೊಬಂದ್ ಮಾಡಿ. ಮಹಿಳೆಯರ ಮೇಲೆ ಅಷ್ಟು ಅಭಿಮಾನ ನಿಮ್ಗೆ, ಅಷ್ಟು ಪ್ರೀತಿ ವಿಶ್ವಾಸ ಇತ್ತು ಅಂದ್ರೆ ಇವತ್ತೇ ತಗೊಬನ್ನಿ. ಸ್ವತಂತ್ರ ಬಂದ ನಂತರ ಅಧಿಕ ವರ್ಷಗಳು ಅನೇಕ ಸಮಯ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರ ಇದ್ದಾಗ ಸ್ವತಂತ್ರ ಬರೀ ಪುರುಷರಿಗೆ ಮಾತ್ರನಾ? ಮಹಿಳೆಯರಿಗೂ ಸ್ವತಂತ್ರ ಅವಾಗಿನಿಂದಲೇ. ಮತ್ತೆ ಮೆಜಾರಿಟಿ ಮೋರ್ ದ್ಯಾನ್ 400 ಅನೇಕ ಬಾರಿ ಸಿಕ್ಕಿದೆ. ನೆಹರು ಅವ್ರಿಗಿರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು. ಅವಾಗ ಈ ಒಂದು 33% ಇವತ್ತಿಗೂ ಕೂಡ ಹೋರಾಟ ಮಹಿಳೆಯರು ಯಾಕೆ ಮಾಡಬೇಕಾಗಿದೆ ಒಂದು ಪ್ರಶ್ನೆ. ಮತ್ತೆ ಇನ್ನೊಂದು, 66 ವರ್ಷಗಳೇ ಆದ್ರೂ ಕೂಡ 2014ವರೆಗೂ ಅಧಿಕ ವರ್ಷಗಳು ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಶೌಚಾಲಯಗಳು ಇರಲಿಲ್ಲ. ಇನ್ನ ಅಸೆಂಬ್ಲಿಲಿ ಪಾರ್ಲಿಮೆಂಟ್ ಅಲ್ಲಿ ಸ್ಥಾನಗಳು ಕೊಡ್ತಾರ? ಹಾಗೆ ಇಷ್ಟು ಡಿಲೇ ಯಾಕೆ ಮಾಡಿದ್ರು? ಕೊಡ್ತೀವಿ ಅಂತ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಪ್ರಾಮಿಸ್ ಮಾತ್ರ ಇತ್ತು. ನಾರಿ ಶಕ್ತಿ ವಂದನ್ ಅಂತ ಇವರು ಒಂದ್ ಲೈನ್ ಹೇಳ್ತಾರೆ ಮೇಡಮ್.
ಇವತ್ತು ಮಣಿಪುರದಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿ ಏನಿದೆ, ಅದಕ್ಕೆ ಮೋದಿ ಅವರು ಇವತ್ತಿಗೂ ಸಹ ಹೋಗಿ ಆ ಹೆಣ್ಣು ಮಕ್ಕಳ ದೌರ್ಜನ್ಯಗಳು, ಅದಲ್ದೇನೆ ಸಾಕಷ್ಟು ಹೆಣ್ಣು ಮಕ್ಕಳು ಭಾರತದಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ. ಅವರಿಗೆಲ್ಲ ವಂದನೆ ಮಾಡ್ಲಿ ಮೇಡಮ್. ಪ್ರಧಾನಿಗಳು ದೇಶದ ಹೆಣ್ಣು ಮಕ್ಕಳನ್ನು ಕಾಪಾಡಕ್ ಆಗದೆ ಇರೋರು ಇವ್ರು ಯಾವ ಮೀಸಲಾತಿ ಕೊಡ್ತಾರೆ? ಪರ್ಸೆಂಟೇಜ್ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಹೇಳ್ಬೋದು. ನಿಮ್ದು ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡಿ, ಭಾಷಣ ಮಾಡೋ ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತೀರಾ? ಲಿಪ್ಸ್ಟಿಕ್ ಅನ್ನು ಮಣಿಪುರದವ್ರು ಇಂಡಿಯನ್ಸ್ ಅಲ್ವಾ, ಭಾರತೀಯರಲ್ವಾ? ನಾಚಿಕೆ ಆಗಲ್ವಾ ಮಾತಾಡಕ್ಕೆ? ಹೆಣ್ಮಕ್ಳು ಬೆತ್ತಲೆ ಬೀದಿಯಲ್ಲಿ ಹೇಳ್ಕೊಂಡಾಗ ಏನ್ ಮಾಡ್ತಿದ್ರು ನಿಮ್ ಮೋದಿ ಅವರು? ನಾಚಿಕೆ ಆಗಲ್ವಾ ಮೋದಿ ಅವ್ರಿಗೆ? ಹೇಳ್ರಿ ಮಾತನ್ನ ಅವ್ರಿಗೆ ಹೋಗಿ. ಎಷ್ಟು ಜನ ಹೆಣ್ಮಕ್ಳು ಈ ತರ ಆಗ್ತಿದ್ದಾರೆ? ಅತ್ಯಾಚಾರಿಗಳನ್ನೆಲ್ಲ ಪಾರ್ಟಿಗೆ ಸೇರಿಸ್ಕೊಳ್ತಾರೆ, ಭ್ರಷ್ಟಾಚಾರಿಗಳನ್ನೆಲ್ಲ ಪಾರ್ಟಿಗೆ ಸೇರಿಸ್ಕೊಂಡು ವಾಷಿಂಗ್ ಮಿಷಿನ್ ಅಲ್ಲಿ ತೊಳಿತಾರೆ. ಅವರ ಭಾರತೀಯ ಹೆಣ್ಮಕ್ಳಲ್ವಾ? ದೇವೇಗೌಡರಿಗೆ ಅವತ್ತು ಕಾಂಗ್ರೆಸ್ ಪಕ್ಷ ಪ್ರಧಾನಿ ಆಗೋದಕ್ಕೆ ಅವಕಾಶ ಕೊಡ್ತು. ಆದ್ರೆ ಇವತ್ತಿನ ಬಿಜೆಪಿ ಪಕ್ಷ ಅವರ ಲೆಟರ್ಗೆ, ಅವರ ಪತ್ರಕ್ಕೆ, ಮಹಿಳಾ ಪರವಾದಂತ ಒಂದು ವಿಚಾರಕ್ಕೆ, ಅವರ ಪತ್ರಕ್ಕೆ ಒಂದು ವಿರೋಧವನ್ನ ವ್ಯಕ್ತಪಡಿಸಿ ಯಾವುದೇ ಮಾನ್ಯತೆಯನ್ನ ಕೊಡದೇನೆ, ಯಾವುದೇ ಉತ್ತರವನ್ನ ಕೊಡದೇನೆ ಆ ನಮ್ಮ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರಿಗೆ ಅವಮಾನ ಮಾಡಿದ್ದಾರೆ. ಅದಕ್ಕಾಗಿ ನಾನು ಬಿಜೆಪಿಗೆ ಇಂಪ್ಲಿಮೆಂಟ್ ಆಗ್ಲಿಲ್ಲ, ಎಲೆಕ್ಷನ್ ಖಂಡಿತ ಆಗ್ಲಿಲ್ಲ. ಈ ಮೀಸಲಾತಿನ ಬಿಜೆಪಿಯವ್ರು ತಂದ್ಬಿಟ್ರೆ ಕ್ರೆಡಿಟ್ ಅವ್ರಿಗೆ ಸಿಕ್ಬಿಡುತ್ತೆ, ನಮ್ಗೇನು ಸಿಗಲ್ಲ. ಒಂದ್ ನಿಮಿಷ 2023ಕ್ಕ ಸರ 2023ಕ್ಕ ಬಿಜೆಪಿ ಅವರೇ ತಂದಿದ್ದು. ಆವಾಗ ಎಲ್ಲರೂ ಅದಕ್ಕ ಅಂಗೀಕಾರ ಮಾಡಿದ್ರು, ಹಾಕಿದ್ರು. ಅವಾಗ ಕ್ರೆಡಿಟ್ ಬಂದಿತ್ತು. ವಿರೋಧಿಸ್ತಾ ಇದ್ರಿ, ಯಾಕೆ ವಿರೋಧಿಸ್ತಾ ಇದ್ರಿ? ನಾನು ಮಂಜುಳಾ ಬಿ ಜಯದೇವ್ ಅಂತ ಹೇಳಿ 5 ಜಿಲ್ಲೆಯ ನಾನು ಉಸ್ತುವಾರಿ ಆಗಿದ್ದೇನೆ. ನಮ್ಮ ಕಾಂಗ್ರೆಸ್ ಯಾವತ್ತೂ ನಮ್ಮ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿಲ್ಲ. ಅದಕ್ಕೆ ಹೊರಗೆ ಎಕ್ಸಾಂಪಲ್ ಹೇಳ್ತೀನಿ. ಮೊದಲ ಪ್ರಧಾನಮಂತ್ರಿ ಪ್ರತಿಭಾ ಪಾಟೀಲ್ ನಮ್ಮವರೇ ಆಗಿದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷನೇ ಮಾಡಿರೋದು. ಮೊದಲ ಮುಖ್ಯಮಂತ್ರಿ, ಮೊದಲ ರಾಷ್ಟ್ರಪತಿ, ಮೊದಲ ಪ್ರಧಾನಮಂತ್ರಿನೂ ನಮ್ಮ ಇಂದಿರಾ ಗಾಂಧಿ, ನಮ್ಮ ಕಾಂಗ್ರೆಸ್ ಪಕ್ಷನೇ ಮಾಡ್ರ. ಸಾರಿ ಮತ್ತು ಮೊದಲ ಮುಖ್ಯಮಂತ್ರಿಯು ಸುಜನ ಕೃಪಲಾನಿ ಉತ್ತರ ಪ್ರದೇಶದಾಗ, ಅವರು ನಮ್ಮ ಒಂದು ಕಾಂಗ್ರೆಸ್ ಪಕ್ಷದವರೇ ಮಾಡಿದ್ದು. ಮೊದಲ MLA ಡಾಕ್ಟರ್ ಮುತ್ತು ಲಕ್ಷ್ಮಿ ರೆಡ್ಡಿ, ಅವರು ನಮ್ಮ ಕಾಂಗ್ರೆಸ್ ಅವರೇ ಮಾಡಿರೋದು. ಮೊದಲ ಮಹಿಳಾ ಸಂಸದೆಯು ಸಮ ನಮ್ಮ ಕಾಂಗ್ರೆಸ್ ಪಕ್ಷದೇ ಮಾಡಿದ್ದಾರೆ. ಹಾಗಿದ್ದಾಗ 1952 ಅಲ್ಲಿ ನಮ್ಮ 22 ಮಹಿಳೆಯರನ್ನ ಅವರು ಸೆಲೆಕ್ಟ್ ಮಾಡಿ ಕಳಿಸಿದರು. ಅಂತರು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಹೆಂಗೆ ಆಪೋಸ್ ಮಾಡಕ್ ಈಗ 800 ಸೀಟ್ಗೆ ಹೆಣ್ಮಕ್ಳಿಗೆ ಅವಕಾಶಗಳು ಜಾಸ್ತಿ ಸಿಗ್ತವೆ ಅಂತ ಅಭಿಪ್ರಾಯ ಆಲ್ರೆಡಿ ನಮ್ಮ ಬಿಜೆಪಿ ಸರ್ಕಾರ ಪ್ರೂವ್ ಮಾಡಕ್ ಹೊರಟಿದೆ. ಆದ್ರೆ ನೀವೇನ್ ಮಾಡಕ್ ಹೊರಟಿದ್ದೀರಾ? ಅದನ್ನ ಹಿಂದೆ ತೆಗಿತಾ ಇದ್ದೀರಾ, ಮತ್ತೆ ಅದಕ್ಕೆ ವಿರೋಧ ಮಾಡ್ತಾ ಇದ್ದೀರಾ. ಈ 543 ಸೀಟಲ್ಲಿ ಈ ಜುಲೈನಲ್ಲಿ ನಡೆಯುವ ಮಳೆಗಾಲದ ಅಧಿವೇಶನದಲ್ಲೇ ನಮಗೆ 33% ಬಿಲ್ ಪಾಸ್ ಆಗೋ ರೀತಿಯಲ್ಲಿ ಈ ನಾಟಕಗಳು ಏನ್ ಮಾಡ್ತಾ ಇದ್ದಾರೆ ಈ ಮೋದಿ ಸರ್ಕಾರ, ಅದೆಲ್ಲ ಮಹಿಳೆಯರಿಗೆ ಸ್ವಲ್ಪ ಎಜುಕೇಟ್ ಮಾಡಿ ಈ ರೀತಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಈ ಬಿಜೆಪಿ ಸಂಸರಿದಿರಲ್ಲ, ಅಮಾವಾಸ್ಯೆ ತೇಜಸ್ವಿ ಸೂರ್ಯ, ಆ ಮನುಷ್ಯನೇ ಹೇಳಿದ್ದು ಈ GBA ಇದಕ್ಕೆ ತಂದಿಬಿಟ್ರು. GBA ಡಿಮಿಲಿಟೇಷನ್ ಮಾಡಿದ್ದಾರೆ. ಈ ಮೋದಿ ಅವ್ರು ತಂದಿರ್ತಕ್ಕಂಥ ಡಿಲಿಮಿಟೇಷನ್ ಜೊತೆಗೆ ಈ GBA ಕನೆಕ್ಟ್ ಮಾಡಿ ಜನರಿಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಅಷ್ಟು ದೂರ ಹೋಗೋದು ಬೇಡ. ನೆಕ್ಸ್ಟ್ ಚಳಿಗಾಲದ ಅಧಿವೇಶನದಲ್ಲಿ 543ಕ್ಕೆ ಮಾಡಿ, ಅದಾದ್ಮೇಲೆ ನೀವು ಜಾತಿ ಗಣತಿ ಮಾಡ್ತಿರೋ, ಜನಗಣತಿ ಮಾಡ್ತಿರೋ ಮಾಡಿ ಅದ್ರ ಬಗ್ಗೆ ನಾವು ಸಂಸತ್ನಲ್ಲಿ ಚರ್ಚೆ ಮಾಡೋಣ. ವಯಾ ಮೀಡಿಯಾ ಎಲ್ಲ ರಾಜ್ಯಗಳಿಗೂ ಕೂಡ ಅನುಕೂಲವಾಗುವಂತಹ ಮತ್ತು ಬೆನಿಫಿಟ್ ಆಗುವಂತಹ ರೀತಿಯಲ್ಲಿ ಚರ್ಚೆ ಮಾಡಿ ಒಂದು ಸೊಲ್ಯೂಷನ್ ಅನ್ನು ಕಂಡುಕೊಂಡು ಸೀಟ್ ಜಾಸ್ತಿ ಮಾಡೋದು, ಎಷ್ಟು ಮಾಡೋದು, ಯಾವ ಅನುಪಾತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಜಾಸ್ತಿ ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರ ತಗೊಳ್ಳೋಣ. ಅವಾಗ 800 ಮಾಡಿದ್ರು, 900 ಮಾಡಿದ್ರು, ಮತ್ತೆ ಅಮೆಂಡ್ಮೆಂಟ್ ತಂದು ಮತ್ತೆ ಮಾಡಿ. ಈಗ ಸದ್ಯಕ್ಕೆ 543ಕ್ಕೆ ಮಾಡಿ. ಅದನ್ನು 543ಕ್ಕೆ ಮಾಡಲಾರ್ದೆ ವಿಂಗಡಣೆ ಮಾಡ್ತೀವಿ, ಗಣತಿ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಪ್ರೊಲಾಂಗ್ ಮಾಡಬೇಡಿ. ಫೇರ್ ಎನಫ್ ಮೇಡಮ್. ಈಗ ನಾವು ಅದೇ ಹೇಳ್ತಾ ಇರೋದು, ಜಾತಿ ಗಣತಿ ಆಗಲಿ ಆಮೇಲೆ ಮುಂದುವರ್ಸ್ರಿ ಅಂತಂದ್ರೆ ನಾವ್ ಇನ್ನೆಷ್ಟು ವರ್ಷ ಕಾಯ್ಬೇಕು? ಇಷ್ಟು ವರ್ಷ ಮಹಿಳೆಯರು. ಒಂದ್ ನಿಮಿಷ ಬರ್ತೀನಿ. ಜಾತಿ ಗಣತಿ ನಂತರ ಹೆಚ್ಚಿಸಿ ಅಂತ ಹೇಳಿದ್ರು. ಇಲ್ಲ ಅಂದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗತ್ತೆ ಅಂತ ಹೇಳಿದ್ರು. ಆಗ್ಲಿಂದ ಅದನ್ನೇ ಹೇಳೋಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ನಮ್ಮ ಸಂಸದರು ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಇವ್ರು ಹೇಳ್ತಾ ಇದ್ದಾರೆ ಅನ್ಯಾಯ ಆಗತ್ತೆ ಕರ್ನಾಟಕಕ್ಕೆ ಅಂತ. ಜಾತಿ ಗಣತಿ ಮುಗಿದ ಮೇಲೆ ಅಥವಾ ಪಾಪ್ಯುಲೇಷನ್ ಸೆನ್ಸಸ್ ಆದಮೇಲೆ, ಜನಗಣತಿ ಆದ ಮೇಲೆ ನೀವೇ ಹೇಳಿದ್ದೀರ ನಾರ್ತ್ ಇಂಡಿಯಲ್ಲಿ ಜಾಸ್ತಿ ಆಗುತ್ತೆ, ಹಿಂದಿ ರಾಜ್ಯಗಳಲ್ಲಿ ಜಾಸ್ತಿ ಆಗುತ್ತೆ ಅಂತ, ಪ್ರಾಬಲ್ಯ ಇರುವಂಥ ರಾಜ್ಯಗಳಲ್ಲಿ.
ಸೆನ್ಸಾಸ್ ಆದ್ಮೇಲೆ ಇನ್ನೂ ಜಾಸ್ತಿ ಅದ್ರ ಆಗುತ್ತೆ. ಬಗ್ಗೆ ಚರ್ಚೆ ಎಲ್ಲಿ ನಡಿಬೇಕು ಮೇಡಮ್? ಒಂದ್ ನಿಮಿಷ, ಚರ್ಚೆ ಎಲ್ಲಿ ನಡಿಬೇಕು? ಅದಕ್ಕೋಸ್ಕರ ಈಗ ಒಟ್ಟಾರೆ ನಡಿಬೇಕಲ್ಲ ಮೇಡಮ್? ಎಲ್ಲಾ ರಾಜ್ಯಗಳು ನೀವು ಸುಮ್ಮನೆ 50% ಜಾಸ್ತಿ ಮಾಡಿ ಚರ್ಚೆ. ಒಂದ್ ನಿಮಿಷ ಮೇಡಮ್, ಮೇಡಮ್ ಚರ್ಚೆಗಳು ಎಲ್ಲಿ ನಡಿಬೇಕು ನಾನು ಮೇಡಮ್? ಕೇಳಿದ್ರೆ ನಾನು ಉತ್ತರ ಹೇಳ್ಬಿಡ್ತೀನಿ, ಆಮೇಲೆ ನೀವು ಕೇಳಿ. ನಾನು ಬೇಡ ಅಂತ ಹೇಳೋದಿಲ್ಲ. ಇದ್ರ ಪ್ರಕಾರ ಹೋದರೆ ಇನ್ನೂ ಹೆಚ್ಚು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ, ಉತ್ತರಕ್ಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡಿ, ಆ ಥರ ಸೆನ್ಸಸ್ ಪ್ರಕಾರ, ಜನಗಣತಿ ಪ್ರಕಾರ ಹೋದರೆ ನಮ್ಗೆ ಇನ್ನೂ 1 ಸೀಟ್ 2 ಸೀಟ್ ಕಡಿಮೆ ಆಗಿಬಿಡುತ್ತೆ. ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳ್ನಾಡು, ಕೇರಳಗಂತೂ ಇನ್ನೂ ಅನ್ಯಾಯ ಆಗುತ್ತೆ. ಅದೇ ಈ ಥರ ಒಟ್ಟಾರೆ ಈಗಿರೋ ರಿಸರ್ವೇಷನ್ ಏನು ಇದೀವಿ ಸೀಟ್ಸ್, ಅದರಲ್ಲಿ 50% ಜಾಸ್ತಿ ಮಾಡಿದಾಗ ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ. ಈಗ ದಕ್ಷಿಣದ ರಾಜ್ಯಗಳು ಒಪ್ಕೋತಾ ಇಲ್ಲ 840ಕ್ಕೆ, ಯಾಕಂದ್ರೆ ಅವ್ರಿಗಂತೂ ಭಾವನೆ ಇದೆ ಅನ್ಯಾಯ ಆಗುತ್ತೆ ಅಂತ. ಒಂದ್ ನಿಮಿಷ, ಅವ್ರನ್ನ ಓವರ್ ರೂಲ್ ಮಾಡಿ ನೀವು ಮಾಡಕ್ಕಾಗಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ವಾಯ್ಸ್ ಇದೆ. ಸೊ ಹೀಗಾಗಿ ನಿಮ್ಗೆ ಇಚ್ಛಾಶಕ್ತಿನೇ ಇದ್ರೆ 543 ವಿರೋಧ ಪಕ್ಷಗಳು ಇಚ್ಛಾಶಕ್ತಿ ಇದ್ರೆ ಅದನ್ನ ಕ್ಲಿಯರ್ ಆಗಿ ಅವರು ವಿರೋಧ ಪಕ್ಷಗಳ ಅಲ್ಲ ಮೇಡಮ್. ಹಾಗಲ್ಲ ಆಯ್ತು, ನಿಮ್ಗೆ ಮಹಿಳೆಯರು ಮುಖ್ಯನಾ ಡಿಲಿಮಿಟೇಷನ್ ಮುಖ್ಯನಾ? ಯಾವ್ದು ಮುಖ್ಯ? 543 ತಗೊಂಡ್ಬನ್ನಿ. ನಾಳೆ ಇಲ್ಲಿ ನಿಂತ್ಕೊಂಡು ಮೇಡಮ್ ಅವ್ರ ಚಾನಲ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾಳೆ ನಾವೆಲ್ಲ ಸೈನ್ ಮಾಡ್ತೀವಿ. 543 ತಗೊಂಡ್ಬನ್ನಿ. 2023ರಲ್ಲಿ ನಾವೆಲ್ಲ ಸೈನ್ ಹಾಕಿದ್ವಿ. ವಿರೋಧ ಪಕ್ಷಗಳನ್ನ ಮಹಿಳಾ ವಿರೋಧಿ ಅನ್ನುವಂತಹ ಯಾವ ಅರ್ಹತೆನೂ ನಿಮ್ಗಿಲ್ಲ. 2023ರಲ್ಲಿ ನಾವೆಲ್ಲರೂ ಸೈನ್ ಹಾಕಿದ್ವಿ. ಇದಕ್ಕಿದ್ದಂಗೆ ಎದ್ ಬಂದ್ಬಿಟ್ಟು ನೀವು ಕನ್ಸಲ್ ಬಿದ್ದಂಗೆ ಸ್ಪೆಷಲ್ ಸೆಷನ್ ಮಾಡ್ಬಿಟ್ಟು ಹೊಸ ತರ ಫಾರ್ಮುಲಾ ನಾಗ್ಪುರದಿಂದ ಬಂದಿದ ತಕ್ಷಣ ಇನ್ನು ಮಠ ನೀವು ನೆಹರು ಅವ್ರದ್ದು, ಇಂದಿರಾ ಗಾಂಧಿ ಅವ್ರದ್ದು, ನರಸಿಂಹರಾವ್ ಅವ್ರದ್ದು ಅದನ್ನೇ ಹಿಡ್ಕೊಂಡು ಕೂತ್ಕೊಳ್ತೀರೋ? ಮುಂದಕ್ಕೆ ಬರ್ತೀರೋ? ಹಿಂದೆ ಇರ್ತೀರೋ? 2002 ವಾಜಪೇಯಿ ಡಿಲಿಮಿಟೇಷನ್ಗೆ ಮುಂದೂಡಿದ್ರಲ್ಲ, ಇವ್ರ ಸಹಿ ಹಾಕಿದ್ರು. ಮೇಡಮ್ ಅವರೇ, ಪ್ರಶಾಂತಿ ಅವರೇ, ಪ್ರಶಾಂತಿ ಅವರೇ, 2002 ವಾಜಪೇಯಿ ಮುಂದೂಡಿದ್ರಲ್ಲ ಡಿಲಿಮಿಟೇಷನ್ ಮಾಡ್ತೀನಿ ಅಂತ. ಸಹಿ ಹಾಕ್ತವ್ರು ಯಾರು ಹೇಳಿ? ಇದು 2000 ಡ್ರಾಮಾ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಪ್ಲೀಸ್ ಇದನ್ನೆಲ್ಲ ಮಾತಾಡ್ಬೇಡಿ. ಸೈನ್ ಹಾಕಿದ್ರಿ ನೀವು. ಬೇಡ ಅಂತ ಸೈನ್ ಹಾಕಿದ್ವಿ. ಇವತ್ತು ಬೇಡ ಅಂತಿದೀವಿ. ಇವತ್ತು ನಾವು ಇವತ್ತು ಬೇಡ ಅಂತಿದೀವಿ. ಯಾಕೆ? ಯಾಕೆ ಮಾಡ್ಬೇಕಿತ್ತು? ನಾವು ಸಪೋರ್ಟ್ ಮಾಡ್ಬಲ್ಲ. ಡಿಲಿಮಿಟೇಷನ್ ಮುಂದಾಡಿದ್ವಲ್ಲ. ಏನೋ ಮಾತಾಡ್ತಾರೆ ಇವರು. ನಾನು ಹೇಳಿದ್ನಲ್ಲ, ಡಿಲಿಮಿಟೇಷನ್ ಬೇಕಾಗಿಲ್ಲ ನಮಗೆ. ಡಿಲಿಮಿಟೇಷನ್ ಬೇಕಾಗಿಲ್ಲ ನಮಗೆ. ವಿಮೆನ್ ರಿಸರ್ವೇಷನ್ ಬಿಲ್ ಬೇಕು. ಡಿಲಿಮಿಟೇಷನ್ ಬೇಕಾಗಿಲ್ಲ ನಮಗೆ. ಡಿಲಿಮಿಟೇಷನ್ ಬೇಕಾಗಿಲ್ಲ ನಮಗೆ. ಹೆಣ್ಮಕ್ಳ ರಿಸರ್ವೇಷನ್ ಇವತ್ತು ತಗೊಂಡ್ಬನ್ನಿ. ನಾಳೆ ಸೈನ್ ಹಾಕ್ತೀವಿ. ಜೆಡಿಎಸ್ ಪಕ್ಷ ಆಗಿ, ಪ್ರಾದೇಶಿಕ ಪಕ್ಷ ಆಗಿ ಕನ್ನಡ ವಿರೋಧಿಗಳಾಗಿದ್ದೀರಾ ನೀವು. ನಾಳೆ ದ್ರೋಹಿಗಳಾಗಿದ್ದೀರಾ. ಬಿಜೆಪಿ ಪಕ್ಷ ನಾಳೆ ವಿರೋಧಿಗಳು ಇವರು. ನಾಳೆ ವಿರೋಧಿಗಳು. ಡಿಲಿಮಿಟೇಷನ್ ಅಲ್ಲ ಮ್ಯಾಮ್, ನಮಗ್ ಬೇಕಾಗಿರೋದು ರಿಸರ್ವೇಶನ್. ಆ 33 ರಿಸರ್ವೇಶನ್ ನ ಈ ಡಿಲಿಮಿಟೇಷನ್ ಒಳಗಡೆ ತೂರಿಸಿ ಅದ್ ನಾಳೆಗೆ ಹಾಕಿ, ನಾಳದಕ್ಕೆ ಹಾಕಿ ಸುಮ್ನೆ ಮುಂದಕ್ಕೆ ಹೋಗೋಕ್ ಬದಲು ಇವತ್ತಿನ ಪರಿಸ್ಥಿತಿನಲ್ಲಿ ಅವ್ರು ಫಸ್ಟ್ ರಿಸರ್ವೇಶನ್ ಕೊಡ್ಲಿ, ಆಮೇಲೆ ಮಾಡ್ಲಿ. ಸೆನ್ಸಸ್ ಯಾವ್ದಾದ್ರು ಮಾಡ್ಕೊಂಡ್ಲಿ. ಫಸ್ಟ್ ಅವರು ಲೇಡೀಸ್ ವಿಮೆನ್ಗೆ ಆ ಒಂದು ಗೌರವ ಕೊಡ್ಲಿ. ಅವರು ಫಸ್ಟ್ ಇಂದಿರಾ ಗಾಂಧಿ ನಮ್ಮ ಭಾರತದ ಮೊದಲನೇ ಪ್ರೈಮ್ ಮಿನಿಸ್ಟರು, ಪ್ರೆಸಿಡೆಂಟು, ಇಷ್ಟುದ್ದ ಯಾರೋ ಒಬ್ರು ಹೇಳಿದ್ರು ಲಿಸ್ಟ್. ಒಂದ್ಸಲಿ ಕೊಟ್ಬಿಟ್ಟು ಚಾಪ್ಟರ್ ಕ್ಲೋಸಾ? ಅದನ್ನ ಕಂಟಿನ್ಯೂ ಮಾಡಬೇಕು. ಎಲ್ಲಿ ಕಂಟಿನ್ಯೂ ಮಾಡಿದ್ದಾರೆ ಈ ರಾಜಕೀಯ ಪಕ್ಷದವರು? ಅವ್ರ ಕೈಯಲ್ಲಿ ಮಹಿಳೆಯರು ಗೊಂಬೆನಾ? ನಮಗ್ ಬೇಕಾಗಿರೋದು ರಿಸರ್ವೇಶನ್. ಅದು ಇಷ್ಟೊಂದು ಚೀರ್ಕೊಂಡು ಕೇಳ್ಬೇಕಾ? ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ನೀವು ಜನಗಣತಿಯ ಪ್ರಕಾರನೇ ಮಾಡ್ತೀರಿ ಅಂತಂದ್ರೆ ಲೇಟೆಸ್ಟ್ ನಂಬರ್ಸ್ ಮೇಲೆ ಮಾಡಿ, ಅದು ಡಿಸ್ಕಸ್ ಆಗಲಿ, ಅದ್ರ ಬಗ್ಗೆ ಚರ್ಚೆ ಆಗಲಿ, ಸದನದಲ್ಲಿ ಚರ್ಚೆ ಆಗಲಿ. ಎಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳನ್ನು ನೀವು ವಿಶ್ವಾಸಕ್ಕೆ ತಗೊಳ್ಳಿ. ಅವ್ರಿಗೆ ಏನು ಹೇಳ್ತಿರೋ? ಸುಮ್ಮನೆ ಆನ್ಲೈನ್ ಸ್ಟೇಟ್ಮೆಂಟಲ್ಲಿ 3 ದಿನದ ಅಧಿವೇಶನದಲ್ಲಿ ನಾನೇನು ಹೇಳ್ತೀನಿ ನಂಬಿ ಅಂದರೆ ನಂಬಲ್ಲ, ಯಾರು ನಂಬಲ್ಲ. ಸೊ ಹೀಗಾಗಿ ನೀವು ಮಾಡ್ತೀನಿ ಅಂದರೆ ಲೇಟೆಸ್ಟ್ ಡಾಟಾಸ್ ತೊಗೊಂಡು ದತ್ತಾಂಶಗಳ ಮೂಲಕ ಮಾಡಿ. ಅದಕ್ಕೆ ವಿರೋಧ ಇದ್ದರೆ ಚರ್ಚೆ ಮಾಡಿ ಸದನದಲ್ಲಿ. ಅದಕ್ಕೆ ವಿಶೇಷ ಅಧಿವೇಶನ ಕರೀರಿ, ಚರ್ಚೆ ಮಾಡಿ. ವಯಾ ಮೀಡಿಯಾ ಎಲ್ಲರಿಗೂ ಸಹ್ಯವಾಗಬಹುದಾದಂಥ ಒಂದು ಫಾರ್ಮುಲಾ ಕಂಡುಹಿಡೀರಿ. ಒಂದು
ಇಲ್ಲ ನಾವು ಲೇಟೆಸ್ಟ್ ಡಾಟಾ ತೊಗೊಳ್ಳೋಣ, ನಾವು 2011 ತೊಗೊಳ್ತೀವಿ, ಅದ್ರ ಪ್ರಕಾರ ನಾವು ಜನಸಂಖ್ಯೆ ಆಧಾರದ ಮೇಲೆ ಮಾಡಲ್ಲ, ನಾವು 50% ಮಾಡ್ತೀವಿ. ಇವೆಲ್ಲ ಒಂಥರ ಕಾಗಕ್ಕ ಗುಬ್ಬಕ್ಕನ ಕತೆ ಆಯಿತು. ಆನ್ ಪೇಪರ್ ಬಿಲ್ ಒಳಗೆ ಆ ಅಂಶ ಇಲ್ಲ. ನೀವು ಹೇಳಿದ್ದನ್ನು ನಂಬಲೇಬೇಕು ಅಂತ ಏನಿಲ್ಲ. ವಿ ವೋಂಟ್ ಟ್ರಸ್ಟ್ ಅಮಿತ್ ಶಾ ಅಂತ ಪ್ರತಿಪಕ್ಷಗಳು ಹೇಳ್ತಾ ಇದ್ದಾರೆ. ಬಿಲ್ಲಲ್ಲಿ ತೊಗೊಂಬನ್ನಿ. ಸೈಂಟಿಫಿಕ್ ವೇಯಲ್ಲಿ ಮಾಡೋದಿದ್ರೆ ಮಾಡಿ, ದತ್ತಾಂಶಗಳ ಆಧಾರದ ಮೇಲೆ ಮಾಡೋದಿದ್ರೆ ಮಾಡಿ, ಕರೆಕ್ಟಾಗಿ ಮಾಡಿ ಚರ್ಚೆ ಮಾಡಿ, ದಕ್ಷಿಣದ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಈಗ 840 ಅಂತ ಇಟ್ಟು ನೀವು ಈ ಬಿಲ್ಲನ್ನು ಪಾಸ್ ಮಾಡಲಿಲ್ಲ, 543 ಒಪ್ಕೊಂಡಿರೋದನ್ನು ನೀವು ಇಲ್ಲ ನಾವು 840 ಮಾಡ್ತೀವಿ ಅಂದರೆ 543 ಒಪ್ಕೊಂಡವರು ಯಾಕೆ ಒಪ್ಕೋತಾರೆ? ಸೊ ಇದೆಲ್ಲ ಮೆಸ್ಸಪ್ ಮಾಡಿ ಕೂತಿದೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ. ಇಲ್ಲಿ ಹಕ್ಕು ಅಧಿಕಾರ ಕಳ್ಕೊಂಡಿರೋದು ಮಾತ್ರ ಮಹಿಳೆಯರು. ನೀವು ಇನ್ನೂ 10 ವರ್ಷಕ್ಕೆ ಮಾಡ್ತೀನಿ, 20 ವರ್ಷಕ್ಕೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದರೆ ಇದರಿಂದ ನಷ್ಟ ಅನುಭವಿಸ್ತಾ ಇರೋದು ಮಹಿಳೆಯರೇ. 543ಕ್ಕೆ 2023ರಾಗ ಮಾಡಿದರೆ 2024ಕ್ಕೆ 1/3 ಮಹಿಳೆಯರು ಕೂತ್ಕೋತಾ ಇದ್ರ ಸಂಸತ್ ಭವನದಲ್ಲಿ. ಇದನ್ನು ಮತ್ತು ಮರು ವಿಂಗಡಣೆ ಅಂತ ಇನ್ನೊಂದು 10 ವರ್ಷ ಮುಂದಕ್ಕೆ ಹೋಗಿ ಕೋರ್ಟ್ಗಳಲ್ಲಿ ಚಾಲೆಂಜ್ ಮಾಡಿ ಇನ್ನು ಎಷ್ಟು ವರ್ಷಕ್ಕೆ ಬರುತ್ತೋ ಇಲ್ವೋ ದೇವರೇ ಬಲ್ಲ. ಮಾಡೋ ಇಚ್ಛಾಶಕ್ತಿ ಇದ್ದರೆ ಮಾಡಬಹುದು. ಎಲ್ಲದಕ್ಕೂ ಅದರಲ್ಲಿ ಒಂದು ತಿಸ್ರ ಇಟ್ಟು ಗಬ್ಬೆ ಬಸ್ಬೇಕಂದ್ರೆ ಯಾರೂ ಏನು ಮಾಡೋಕ್ಕಾಗೋದಿಲ್ಲ.